ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿದಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿತ್ಕಲೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರಿ ಬಸವಾಯ ನಮಃ. ನಿಷ್ಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಓಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಈಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದು ಶಟಸ್ಥಲ ಮರ್ಮ ಓದ್ಬೇಕಂದ್ರಪ್ಪ. ಹೋದ್ರು. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾವು ಉದಯಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತೆ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವ ನಿಲಯ ಸದ್ಭಾವ ಗೋಷ್ಠಿಗೆ ಗುರುದೇವರ ನೆನಹಿನ ಮೂಲಕ ಮತ್ತು ಶಸ್ತಲ ಮರ್ಮವನ್ನು ಓದುವ ಮೂಲಕ ಚಾಲನೆ ನೀಡಿದಂತಹ ನಿಲುಗರವರಿಗೆ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವ ನಿಲಯ ಸದ್ಭಾವ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ್ಕೆ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ, ಇಂದು
ಡಾಕ್ಟರ್ ದಯಾನಂದ್ ನುಲಿಯಪ್ಪ ಅವರಿಂದ ಶಿವಯೋಗದ ಕುರಿತಾಗಿ ಉಪನ್ಯಾಸ ಮಾಡಲಿದ್ದಾರೆ. ಅಪರ ಶರಣಾರ್ಥಿ ಪ್ರಾರಂಭಿಸಿ. ಇದುವರೆಗೆ ಬಸವ ಸ್ತುತಿ ಮತ್ತು ತಟಸ್ಥಲ ಮರ್ಮದ ಒಂದು ಸ್ತುತಿಯನ್ನು ಮಾಡಿದ ಸೋದರಿ ನಮ್ಮ ನೆಲುಗಲಕ್ಕ ಅವರಿಗೆ ಪಾದರವಿಂದಗಳಿಗೆ ನಮಿಸುತ್ತಾ ಈಗ ಶರಣಾರ್ಥಿಗಳ್ರಪ್ಪ. ಶರಣು ಅಕ್ಕ. ನಾವು ಈ ಶಿವಯೋಗದ ಬಗ್ಗೆ ಶರಣರು ಶಿವಯೋಗ ಹೇಗೆ ಮಾಡಿಕೊಂಡಿರಬಹುದು ಅಂತ ಅನೇಕ ಅವುಗಳು ನಮಗೆ ಒಂದು ನೆರವಾಗ್ಲೆಂದು ಸಹಾಯವಾಗ್ಲೆಂದು ಒಂದು ವಿಕಸನ ಕ್ರಮಗಳನ್ನು ಮಾಡಿಕೊಂಡು ಸಹಜದಿಂದ ಶೂನ್ಯದ ವಿಕಾಸ, ಓಮದ ವಿಸ್ತರಣೆ, ಈ ದೇಹ ಪಂಚವಿಂಶತಿ ತತ್ವಗಳಿಂದ ಆಗಿದೆ ಅಂತ ಅದನ್ನ ಅರ್ಥ ಮಾಡಿಕೊಂಡು ವಿವಿಧ ಶಕ್ತಿಗಳು ಯಾವ ಇವೆ ನಮ್ಮ ದೇಹದಲ್ಲಿ, ಚಕ್ರ ಮತ್ತು ಅಲ್ಲಿ ಲಿಂಗಗಳು, ದೀಕ್ಷೆ, ಇಷ್ಟಲಿಂಗದ ಅಂತರಂಗದೊಳಗೆ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಈಗ ಒಂದು ಸುದೀರ್ಘವಾದ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಅದು ಶತ ಏಕದ ನೆಲೆಮನೆ ಅಂತ. ಹೀಗಾಗಿ ಅನೇಕ ಒಂದು ಊಹೆ ಮಾಡ್ಕೊಂಡ್ವಿ. ಏನು, ಇದೊಂದು 6 ಮಹಡಿಯ ಕಟ್ಟಡವಾಗಿದೆ, ಭಕ್ತಸ್ಥಲ, ಮಹೇಶ ಸ್ಥಳ, ಹೀಗೆ ಮೇಲೆ ಬರೆದು ಎಷ್ಟು ಅಂಗಸ್ಥಳಗಳಿವೆ, ಎಷ್ಟು ಲಿಂಗಸ್ಥಳಗಳಿವೆ ಅವೆಲ್ಲ ಗಮನಿಸಿ ಭಕ್ತಸ್ಥಳದ 15 ಅಂಗಸ್ಥಳಗಳನ್ನ 9 ಲಿಂಗಸ್ಥಳಗಳನ್ನ ಅಭ್ಯಸನ ಮಾಡಿ ನಾವು ಮಾಹೇಶ್ವರದ ಅಂಗಸ್ಥಳಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಮಾಹೇಶ್ವರ ಸ್ಥಳಕ್ಕೆ ಹೋದ್ವಿ. ಅಲ್ಲಿ 21 ಆ ಮಹೇಶ್ವರನ ಗುಣಕರ್ಮಗಳು ಯಾವುವು ಅಂತ ಸೊಗಸಾಗಿ ಆ ಎಲ್ಲಾ ಗುಣಕರ್ಮಗಳನ್ನ ವಚನಗಳ ಮೂಲಕ ಅಭ್ಯಸನ ಮಾಡಿದ್ವಿ. ಕೊನೆಗೆ 2ನೇ ಸ್ಥಳದಲ್ಲಿ ಇಲ್ಲಿ ಆ ಶ್ರದ್ಧಾ ಭಕ್ತಿಯಲ್ಲಿತ್ತಲ್ಲ, ಭಕ್ತ ಸ್ಥಳದಲ್ಲಿ ಅದು ನಿಷ್ಠೆಗೊಳ್ತಾ ಇದೆ. ನಿಷ್ಠಾ ಭಕ್ತಿ, ನೈಷ್ಠಿಕ ಭಕ್ತಿ ಅಂತ ಕರೀತಾರೆ. ಎಲ್ಲಿ, ಲಿಂಗದಲ್ಲಿ. ಲಿಂಗ ನಿಷ್ಠಾ ಸ್ಥಳ ಅನ್ನೋದು ಆ ಸ್ಥಳವನ್ನ ಅಭ್ಯಸನ ಮಾಡಿ ಅನೇಕ ವಿಚಾರಗಳು, ಅನೇಕ ಏನೇನೋ ತಲೆಯಲ್ಲಿ ತುಂಬ್ಕೊಂಡ್ ಬಿಟ್ಟಿದ್ವಿ ನಮಗೆ. ಈ ಸ್ಥಳಕ್ಕೆ ಬರೋಕ್ಕಿಂತ ಮುಂಚೆ, ಶಿವಯೋಗದ ಈ ಸ್ಥಳಕ್ಕೆ ಅಥವಾ ಸ್ವಾನುಭಾವದ ನೆಲೆಯಲ್ಲಿ ಬರೋಕ್ಕಿಂತ ಮುಂಚೆ ಅನೇಕ ವಿಚಾರಗಳು ಇರ್ತಿದ್ವಿ, ಅನೇಕ ಪದ್ಧತಿಗಳಿದ್ವಿ, ಅನೇಕ ಆರಾಧನೆಗಳ ಒಂದು ಸ್ವರೂಪ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ ಬಿಟ್ಟಿದ್ವು. ಅವುಗಳನ್ನೆಲ್ಲ ಪೂರ್ವಾಶ್ರಯ ನಿರಸನ ಸ್ಥಳ ಎಲ್ಲವನ್ನು ನಿರಸನ ಮಾಡಿಕೊಂಡು ಏಕದೇವೋಪಾಸನೆಯಾಗಿ ನಮ್ಮ ಕರಸ್ಥಲದಲ್ಲಿರುವ ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದನ್ನ ಗಮನಿಸಿದ್ವಿ. ಹೀಗಾಗಿ 3 ಸ್ಥಳಗಳು, ಮಾಹೇಶ್ವರ ಸ್ಥಳ, ಲಿಂಗನಿಷ್ಠಾ ಸ್ಥಳ, ಪೂರ್ವಾಶ್ರಯ ನಿರಸನ ಸ್ಥಳ ಅಂತ ಈ 3 ಸ್ಥಳಗಳನ್ನ ಮುಗಿಸಿ ನಾವು ಇವತ್ತು ಸರ್ವಾದ್ವೈತ ನಿರಸನ ಸ್ಥಳ ಅಂತ ಒಂದು ಅಭ್ಯಾಸನ ಇವತ್ತು ನಾವು ಮಾಡೋರಿದೀವಿ. ಇದನ್ನೆಲ್ಲ ನೋಡಿದ್ವಿ ನಾವು. 21 ಆ ಗುಣಕರ್ಮಗಳು ಯಾವುವು ಅಂತ. ಹೀಗಾಗಿ ನಾವು ಪೂರ್ವಾಶ್ರಯ ನಿರಸನವನ್ನ ಎಲ್ಲ ಮಾಡಿಕೊಂಡು ಇವತ್ತು 36ಕ್ಕೆ ಶಿವಯೋಗದ ಈ ಶರಣರು ಮಾಡಿಕೊಂಡಂತ ಶಿವಯೋಗದ ಭಾಗ 36ರಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿ ಕುಳಿತ ಒಂದು ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳಿಕೊಳ್ಳಬೇಕು ಅಂತ ಒಂದು ಆಹ್ವಾನದೊಂದಿಗೆ ಇವತ್ತು ಈ ಒಂದು ವಿಶಿಷ್ಟವಾದ ಒಂದು ಏನಂದ್ರೆ ವಿಚಾರಪೂರಿತ ಕೆಲವೊಂದು ವಿಚಾರಗಳಿವೆ ಇಲ್ಲಿ. ಅವುಗಳನ್ನೆಲ್ಲ ಸರ್ವಾದ್ವೈತ ನಿರಸನ ಸ್ಥಳ ಅಂತ ಇದೆ. ಇದು ಏನು ಅಂತ ತಿಳ್ಕೊಳ್ಳೋಕೆ ಏನ್ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಸ್ವಲ್ಪ ಪೀಠಿಕೆಯಾಗಿ ಇದು ಅರ್ಥವಾಗ್ಲಂತ ಸ್ವಲ್ಪ ಇದೇನಿರಬಹುದು ಅಂತ ತಿಳಿಸ್ಕೊಳ್ಳೋಕೆ ನಿಮಗೆ ಹೇಳ್ಬೇಕಾಗಿತ್ತು. ಏನಂದ್ರೆ ಬಸವ ಪೂರ್ವ ಯುಗದಲ್ಲಿ ಮತ್ತು ಬಸವೋತ್ತರ ಯುಗದಲ್ಲಿ ಮತ್ತು ಬಸವಣ್ಣನವರ ಸಮಕಾಲೀನ ಒಂದು ಕಾಲಘಟ್ಟದಲ್ಲಿ ನಮಗೆ ಈ 3 ಆಚಾರ್ಯಗಳು ಬರ್ತಾ ಇದ್ದಾರೆ. ಈ 3 ಆಚಾರ್ಯರು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ. ಈ ಒಂದು ಆಚಾರ್ಯ ತ್ರಯರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಇದನ್ನ ಒಂದು ತಮ್ಮದೇ ಆದ ನಿಲುವುಗಳನ್ನ ಅವರು ಮಂಡಿಸಿ ಅದನ್ನ ಹೇಳಿದ್ರು. ಕಾಲಘಟ್ಟ ನೀವು ಗಮನಿಸಿದ್ರೆ ಶಂಕರಾಚಾರ್ಯರು 700ರಿಂದ 750 ಕ್ರಿಸ್ತಿ ಪೂರ್ವದಲ್ಲಿ ಬಂದ್ರೆ, ನಮ್ಮ ಈ ಮತ್ತೊಬ್ಬ ಆಚಾರ್ಯ ಮಧ್ವಾಚಾರ್ಯರು ಅವರ ಕಾಲಘಟ್ಟ ನಿಖರವಾಗಿ ತಿಳಿತಾ ಇಲ್ಲೇ ಉಡುಪಿಯಲ್ಲಿ ಸಮೀಪ ಅವರು ಜನಿಸಿದವರು.
ಅವರ ಕಾಲಘಟ್ಟದ ಬಗ್ಗೆ ಸ್ವಲ್ಪ ಸಂಶಯ ಇದೆ. ಅದು ಎರಡು ಹೇಳ್ತಿದ್ದಾರೆ. ಒಂದು 1199 ಅಥವಾ 1238ರಲ್ಲಿ ಜನಿಸಿ 1278 ಏನು 1317 ಅದು ಕ್ರಿಸ್ತ ಪೂರ್ವ ಇದರಲ್ಲೇ ಅವರು ಕಾಲವಾಗಿದ್ದಾರೆ. ಹಾಗೇನೆ ರಾಮಾನುಜಾಚಾರ್ಯರು ಮಾತ್ರ ಸ್ವಲ್ಪ ನಮ್ಮ ಬಸವ ಕಾಲೀನ ಶರಣರ ಕಾಲೀನದಲ್ಲಿ ಇವರು ಬರ್ತಾ ಇದ್ದಾರೆ. ಅದೇನೇ ಇರ್ಲಿ, ಕಾಲಘಟ್ಟ ಏನೇ ಇರ್ಲಿ, ಏನ್ ಹೇಳ್ತಿದ್ದಾರೆ ಅಂದ್ರೆ ಶಂಕರಾಚಾರ್ಯರು ಅವ್ರು ಏನ್ ಹೇಳಿದ್ರೆ ಅಂದ್ರೆ, ಅದ್ವೈತ ಅಂದ್ರೆ ಏನು, ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು ಮೊದಲು ಹೇಳಿದ್ರು. ಏನಂದ್ರೆ ಆತ್ಮಬುದ್ಧಿಯಿಂದ ಅವ್ರು ವಿಚಾರ ಮಾಡಿದ್ರು. ಏನು ಆತ್ಮಬುದ್ಧಿಯಿಂದ ಏನ್ ಹೇಳಿದ್ರೆ ಅಂದ್ರೆ, ನೀನು ಮಹಾದೇವಿ ತೇಲಿ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಆತ್ಮಬುದ್ಧಿಯಿಂದ ಏನ್ ಹೇಳಿದ್ರು ಅವರು, ನೀನು ನಾನು ಎಂಬ ಭೇದವಿಲ್ಲ, ಅದು ಅದ್ವೈತ. ಇಲ್ಲಿ ಎರಡಿಲ್ಲ, ಭಿನ್ನ ಭಾವವಿಲ್ಲ. ಅಂದ್ರೆ ದೇವ ಬೇರೆ ಜೀವ ಬೇರೆ ಅನ್ನೋ ಭೇದವನ್ನು ಇಲ್ಲ ಅಂತ ಅದ್ವೈತ ಸಿದ್ಧಾಂತಿಯಾಗಿ ಶಂಕರಾಚಾರ್ಯರು ಮಂಡನೆ ಮಾಡಿದ್ರು. ಆದ್ರೆ ನಮ್ಮ ಈ ಮಧ್ವಾಚಾರ್ಯರು ಅಂತ ಅವ್ರು ಏನ್ ಹೇಳಿದ್ರು ಅಂದ್ರೆ, ದೇಹ ಬುದ್ಧಿಯಿಂದ ನಾನು ದಾಸ ಮತ್ತು ನೀನು ಈಶ. ಅಂದ್ರೆ ಏನು, ಜೀವಭಾವ ಬೇರೆ ದೇಹ ಭಾವ, ದೇವನೇ ಬೇರೆ ಜೀವನೇ ಬೇರೆ, ಬೇರೆ ಬೇರೆ. ಹೀಗಾಗಿ ಅವರು ದ್ವೈತ ಸಿದ್ಧಾಂತವನ್ನ ಹೇಳಿಬಿಟ್ರು. ದೇವ ಬೇರೆ ಶಿವ ಬೇರೆ ಅಂತ ಈ ತರ. ಆದ್ರೆ ರಾಮಾನುಜಾಚಾರ್ಯರು ಅವ್ರೇನಂದ್ರು, ಇವೆರಡನ್ನು ಬಿಟ್ಟು ದ್ವೈತ ಅದ್ವೈತ ಬಿಟ್ಟು ಒಂದು ವಿಶಿಷ್ಟಾದ್ವೈತ ಅಂತ ಒಂದು ತಗೊಂಡು ಬಂದ್ರು. ಜೀವ ಬುದ್ಧಿಯಿಂದ ಇದನ್ನ ನೋಡಿದ್ರು ಅವರು. ಮಧ್ವಾಚಾರ್ಯರು ದೇಹ ಬುದ್ಧಿಯಿಂದ ನೋಡಿದ್ರು, ಶಂಕರಾಚಾರ್ಯರು ಆತ್ಮಬುದ್ಧಿಯಿಂದ ನೋಡಿದ್ರು, ಮಧ್ವಾಚಾರ್ಯರು ಜೀವ ಬುದ್ಧಿಯಿಂದ ನೋಡಿದ್ರು. ಏನಂದ್ರೆ ಅವರು, ನಾನು ಅಂಶ ನೀನು ಅಂಶಿ. ಈ ಅಂಶ ಅಂದ್ರೆ ಏನು, ಶಿವನ ಅಂಶಗಳು ನನ್ನಲ್ಲಿವೆ, ನನ್ನ ಅಂಶಗಳು ನಿನ್ನಲ್ಲಿವೆ. ಅಂಶಿಕ ಸಿದ್ಧಾಂತ, ಪೂರ್ಣವಾಗಿ ಅಲ್ಲ, ಅಂಶಿಕ ಸಿದ್ಧಾಂತ. ಹೀಗಾಗಿ ಎಲ್ಲ ಗೊಂದಲ ಶುರುವಾಗ್ಬಿಟ್ಟು, ದ್ವೈತ ಅದ್ವೈತ ಏನಪ್ಪಾ, ದೇವರು ಭಕ್ತ ಒಂದೇ ಅಂತಿದ್ದಾರೆ, ದೇವರು ಬೇರೆ ಭಕ್ತ ಬೇರೆ ಅಂತಿದ್ದಾರೆ, ಇಲ್ಲ ಅಂಶಿಕವಾಗಿ ಅವರು ಒಂದೇ ಆಗಿದ್ದಾರೆ. ಇದೆಲ್ಲ ಕನ್ಫ್ಯೂಷನ್ ಶುರುವಾಯಿತು, ಗೊಂದಲಮಯ ಆಯಿತು. ಏನಿರಬಹುದು, ಈ ಆಚಾರ್ಯರು ಏನೇನೋ ಬೇರೆ ಬೇರೆ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಮ್ಮ ಶರಣರು ಇವುಗಳನ್ನ ನಿರಸನ ಮಾಡಿಬಿಟ್ಟರು. ಅರ್ಥ ಮಾಡಿಕೊಳ್ಳಬೇಕು, ನಮ್ಮಲ್ಲಿ ಸಿದ್ಧಾಂತಗಳಿಗೆ ನೆಲೆ ಇಲ್ಲ, ನಾವು ಇವುಗಳನ್ನು ಎಂದಿಗೂ ಅದನ್ನ ನಾವು ನಿರಾಕರಿಸಬೇಕು. ಈ ಗೊಂದಲದಲ್ಲಿ ನಾವು ಬೀಳಲೇಬಾರದು. ಅದೇ ಈ ಸ್ಥಳದ ಮಹಿಮೆ ಇದೆ, ಈ ಸ್ಥಳದ ಮಹತ್ವವಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಾ ದ್ವೈತ ಮತ್ತು ಅದ್ವೈತ ಭಾವಗಳಿಂದ ನಿರಸನ ಹೊಂದಬೇಕು. ಆ ಗೊಂದಲದಲ್ಲಿಯೇ ನಾವು ಬೀಳಬಾರದು. ತನುವಿಕಾರ, ಚಂಚಲ ಮನಸ್ಸು, ಭಾವದ ಭ್ರಾಂತಿ, ಅರಿವಿನ ಮರೆವು ಎಂಬ ಚತುರ್ವಿಧಗಳನ್ನು ಅಳಿದು ಚಿದ್ಬ್ರಹ್ಮದೊಳಗೆ ಒಂದಾಗುವುದು ಅದ್ವೈತ ಅಂತ ನಮ್ಮ ಶರಣರ ಒಂದು ವಾಣಿಯಾಗಿದೆ. ಹೇಗೆ ಆಗ್ಬೇಕದು? ಸ್ವಯಾದ್ವತಿಯಾಗಬೇಕು. ಅದಕ್ಕೆ ಶಿವಯೋಗ ಬೇಕು. ನಿತ್ಯ ನಿಜೈಕ್ಯ ನಿರುಪಮ ಸುಖಿಯಾಗಿ ತಾನಿದಿರೆಂಬ ಭಿನ್ನ ಭಾವವಿಲ್ಲದಲ್ಲಿರಬೇಕು. ನನ್ನ ಕರಹಸ್ತದಲ್ಲಿರುವ ಲಿಂಗವಾಗಲಿ ನಾನಾಗಲಿ ಭಿನ್ನ ಭಾವದಲ್ಲಿ ನಾವಿಲ್ಲ, ನಾವಿಬ್ರು ಒಂದೇ, ಅದೇ ಲಿಂಗಾಂಗ ಸಮರತಿ. ಹೀಗಾಗಿ ನಿಮಗೆ ಇಲ್ಲೇ ಕೇಳಿ ಏನಾದ್ರೂ ನಿಮ್ಗೆ ಅರ್ಥ ಆಗ್ದಿದ್ರೆ, ಇದು ದ್ವೈತ ಅದ್ವೈತ ಇದು ಎಲ್ಲವನ್ನು ಮರೆತು ನಿಲ್ಬೇಕು. ನಮ್ದು ಅದ್ರ ಮೇಲಿನ ಮಟ್ಟದಲ್ಲಿ ನಾವು ಇಲ್ಲಿ ನಿಲ್ತಾ ಇದ್ದೀವಿ. ಅದನ್ನ ಎಷ್ಟು ಚೆನ್ನಾಗಿ ಆದಯ್ಯನವ್ರು ಹೇಳ್ತಿದ್ದಾರೆ, ಸ್ವಲ್ಪ ಯಾರಾದ್ರೂ ಓದಿ ನೋಡೋಣ. ಆದಯ್ಯನವ್ರು ಹೇಳ್ತಿದ್ದಾರೆ ಈ ವಚನವನ್ನ, ಈ ಕಡೆ ಇದೆ ನೋಡಿ, ಅದ್ವೈತವನ್ನ ಓದಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು. ಅದ್ವೈತವನೋದಿ ಎರಡೆಳಿದೆವೆಂಬ ಅಣ್ಣಗಳು ನೀವು ಕೇಳಿರೆ, ಅದ್ವೈತಿಯಾದಡೆ ತನು ವಿಕಾರ, ಮನದ ಸಂಚಲ, ಭಾವದ ಭ್ರಾಂತು, ಅರಿವಿನ ಮರಹು, ಇಂತಿ ಚತುರ್ವಿಧಗಳಲ್ಲಿ ವಿಧಿ ನಿಷೇಧಗಳಳಿದು ಚಿದ್ಬ್ರಹ್ಮದೊಳ ವಿರಳಾತ್ಮಕವಾದುದು ಅದ್ವೈತ. ಅಂತಪ್ಪ ವಿಧಿ ನಿಷೇಧಗಳು ಹಿಂಗದೆ ಲಿಂಗವ ನರಿಯದೆ ವಾಗದ್ವೈತದಿಂದ ನುಡಿದು ಅದ್ವೈತಿ ಎನಿಸಿಕೊಂಬುದೇ ದ್ವೈತ. ಇಂತಪ್ಪ ದ್ವೈತಾದ್ವೈತಗಳಿಗೆ ಸಿಲುಕದ ಹರಿಹರ ಬ್ರಹ್ಮಾದಿಗಳ ನರಿಯದ ವೇದಶಾಸ್ತ್ರ ಆಗಮ ಪುರಾಣ ಇತಿಹಾಸ ರಹಸ್ಯ ಛಂದಸ್ಸು ಅಲಂಕಾರ ನಿಘಂಟು ಶಬ್ದ ತರ್ಕಗಳೆಂಬ ಕುತರ್ಕಗಳಿಗೆ ನಿಲುಕದ ನಿತ್ಯ ನಿಜೈಕ್ಯ ನಿರುಪಮ ಸುಖಿಯಾಗಿ ತಾನಿದಿರೆಂಬ ಭಿನ್ನ ಭಾವವಿಲ್ಲದ ಸ್ವಯಾದ್ವೈತಿ ತಾನೇ ಸೌರಾಷ್ಟ್ರ ಸೋಮೇಶ್ವರ. ವಚನ ಸಂಪುಟ 6, ವಚನ ಸಂಖ್ಯೆ 786. ಶರಣಾರ್ಥಿಗಳು. ಶರಣರಾಗ
ಆದಯ್ಯನವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಗೊಂದಲಕ್ಕೆ ನೀವು ಬೀಳ್ಬೇಡಿ, ಈ ದ್ವೈತ ಇದನ್ನೆಲ್ಲ ಬಿಟ್ಬಿಡಿ. ನಮ್ಮ ಅದ್ವೈತ ಸಿದ್ಧಾಂತ ಏನಂದ್ರೆ, ನಾನು ಮತ್ತು ನನ್ನ ಲಿಂಗ ಬೇರೆ ಬೇರೆ ಅಲ್ಲ. ಹಾಗಾದಾಗ ಆ ಅದ್ವೈತಿ ನಾನಾದಾಗ ನನ್ನಲ್ಲಿಯ ದೇಹ ವಿಕಾರ, ಮನದ ಚಿತ್ತ ಚಾಂಚಲ್ಯತೆ, ಭಾವದಲ್ಲಿರುವ ಅನೇಕ ಭ್ರಾಂತಿಗಳು, ಮತ್ತೆ ಆ ಶಿವಜ್ಞಾನ ಅನ್ನೋದಿರ್ತಲ್ಲ ಅದರ ಮರಹು ಇದಾಗೋಲ್ಲ. ಇಂತಿ ಚತುರ್ವಿಧಗಳಲ್ಲಿ ವಿಧಿ ನಿಷೇಧಗಳಿದು ಇವೆಲ್ಲ ನಷ್ಟವಾಗಿ ಚಿದ್ಬ್ರಹ್ಮದೊಳಗೆ ವಿರಳಾತ್ಮಕವಾದುದು ಅದ್ವೈತ. ಆ ಚಿದ್ಬ್ರಹ್ಮ ಅಂತೇನಿದೆಯಲ್ಲ, ನನ್ನ ಕರಹಸ್ತದಲ್ಲಿರುವ ಇಷ್ಟಲಿಂಗದ ಮುಖಾಂತರ ನಾನು ಚಿದ್ಬ್ರಹ್ಮ ಸಹಸ್ರ ಚಕ್ರಕ್ಕೆ ಹೋಗ್ತೀನಲ್ಲ, ಆ ಚಿದ್ಬ್ರಹ್ಮದೊಳಗೆ ವಿರಳಾತ್ಮಕವಾದುದು ಅದ್ವೈತ. ಅದು ನಮ್ಮ ಲಿಂಗಾಂಗ ಸಮರತಿಯ ಉನ್ನತ ಮೇರು ಸ್ಥಿತಿಯ ಒಂದು ಸ್ಥಿತಿ. ಅಂತಪ್ಪ ವಿಧಿ ನಿಷೇಧಗಳು ಹಿಂಗದೆ, ಲಿಂಗವನ್ನರಿಯದೆ ಏನೇನೋ ಹೇಳ್ತಾ ಹೋದ್ರು, ಹಾಗ್ ಮಾಡಿ ಹೀಗ್ ಮಾಡಿ, ವಿಧಿಗಳು ನಿಷೇಧಗಳು, ಅದನ್ನ ಮಾಡಬಾರ್ದು ಇದನ್ನ ಮಾಡ್ಬೇಕು, ಅವನ್ನೆಲ್ಲ ನಮಗೇನೂ ಇಲ್ಲ, ನಮಗೆ ಸಂಬಂಧವೇ ಇಲ್ಲ. ಆ ಎಲ್ಲಾ ವಿಧಿ ನಿಷೇಧಗಳನ್ನ ನಾವು ಹಿಂಗಿಸ್ಕೊಳ್ಬೇಕು, ಅವನ್ ಫಾಲೋ ಮಾಡಬಾರ್ದು, ಅಳವಡಿಸ್ಕೊಳ್ಬಾರ್ದು. ಮತ್ತೆ ಲಿಂಗವನಿರಿಯದೆ ಅಂತ ವಿಧಿ ನಿಷೇಧಗಳನ್ನ ಮಾಡೋದು, ಅವ್ರು ಹೇಳಿದ ಎಲ್ಲ ವಿಚಿತ್ರವಾದ ಒಂದು ಪದ್ಧತಿಗಳನ್ನ ಮಾಡ್ತಾ ಹೋಗೋದು, ಲಿಂಗವನ್ನು ಅರಿಯದೇ ಇರೋದು. ಹೀಗಾದ್ರೆ ಬರೀ ಮಾತಿನಲ್ಲಿ ವಾಗದ್ವೈತ, ಬರೀ ಮಾತಾಡೋದೆ, ಆದ್ರೆ ಪಾಲನೆಯಲ್ಲಿ ಏನೂ ಇಲ್ಲ. ವಾಗ್ವದ್ವೈತದಿಂದ ನುಡಿದು ಅದ್ವೈತಿ ಎನಿಸಿಕೊಂಬುದೇ ದ್ವೈತ. ಹೇಳ್ತಾ ಹೋದ್ವಿ, ಲಿಂಗ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಅನ್ಕೊಂಡ್ ಹೋದ್ವಿ. ಆದ್ರೆ ಆ ಲಿಂಗದ ನಿಜಸ್ಥಿತಿ ಯಾವುದು, ಆ ಲಿಂಗದಿಂದ ನಾನು ಏನೇನು ಕಂಡ್ಕೊಂಡೆ, ಆ ಲಿಂಗನಲ್ಲಿರುವ ಮತ್ತೆ ಎಷ್ಟೊಂದು ಲಿಂಗಗಳು ಅದರ ಒಳಗಿವೆ ಅನ್ನೋದನ್ನೆಲ್ಲ ಅರಿಯದೆ ಏನೇನೋ ವಿಧಿಗಳನ್ನ ಮಾಡ್ತಾ ಹೋಗಿ ಮತ್ತೇನಂದೆ ಮೇಲೆ ನಾನು ಅದ್ವೈತಿ ಅಂತ ಅಂದ್ರೆ ಆಗೋಲ್ಲ. ಇನ್ನೂ ಲಿಂಗಾಂಗ ಸಮರತಿ ನಮಗೆ ಸಿದ್ಧಿಸಿಲ್ಲ ಅಂದು ಲಿಂಗ ಬೇರೆ ಮತ್ತು ನೀನು ಬೇರೆ ಎನಿಸಿಕೊಂಬುದೇ ದ್ವೈತ. ಮತ್ತೆ ಇಬ್ರಾಗ್ಬಿಟ್ವಿ ಅಲ್ಲಿ. ಲಿಂಗಾಂಗ ಸಾಮರಸ್ಯವಾಗಿಯೇ ಇಲ್ಲ, ಇಬ್ರು ನಾವು ಕೂಡಿಕೊಳ್ಳಲೇ ಇಲ್ಲ. ಯಾವಾಗ ನಾವು ಕೂಡಿಕೊಳ್ಳಲಿಲ್ವೋ ಲಿಂಗವು ಬೇರೆ ಆಯ್ತೋ, ಅಂಗವು ಬೇರೆ ಆಯಿತೋ. ಯಾಕೆ ಆಯ್ತು ಹಾಗೆ? ನಾವು ಬರೀ ಮಾತಿನಲ್ಲಿ ಹೇಳ್ತಾ ಹೋದ್ವಿ, ಆದ್ರೆ ಅದರ ನಿಜಾರ್ಥವನ್ನು ತಿಳಿದುಕೊಳ್ಳದೆ ಉಳಿದಾಗ ದ್ವೈತವೇ ಆಗಿಬಿಟ್ವಿ. ಅದಕ್ಕೆ ಇಂತಪ್ಪ ದ್ವೈತಾದ್ವೈತಗಳಿಗೆ ಸಿಲುಕದ ಹರಿಹರ ಬ್ರಹ್ಮಾರ್ದಿಗಳನ್ನರಿಯದ, ಅದು ಎಲ್ಲ ಹೇಳಿದ್ರು ಅವ್ರು. ವೇದ, ಶಾಸ್ತ್ರ, ಆಗಮ, ಪುರಾಣ, ಇತಿಹಾಸ, ಛಂದಸ್ಸು, ಅಲಂಕಾರ, ನಿಘಂಟು, ಶಬ್ದ, ತರ್ಕ, ಕುತರ್ಕ. ಇದೀಗ 3 ಆಚಾರ್ಯರ ಇದೇ ಅದು ಆಗಿದ್ದು. 3 ಆಚಾರ್ಯರ ನಡುವೆ ಒಂದು ತಿಳುವಳಿಕೆಯಾಗಲಿ ಒಪ್ಪಂದ ಆಗ್ಲೇ ಇಲ್ಲ. ದ್ವೈತ, ವಿಶಿಷ್ಟಾದ್ವೈತ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಇದೇ ಶಬ್ದ ತರ್ಕಗಳಿಗೆ. ಅದಕ್ಕೆ ಶರಣರು ಅದರಲ್ಲಿ ಬೀಳಿಲ್ಲ. ಅವರು ಅಲಂಕಾರ, ನಿಘಂಟು, ಶಬ್ದ ತರ್ಕಗಳೆಂಬ ಕುತರ್ಕಗಳಿಗೆ ಅಂದ್ಬಿಟ್ರೆ ಅದಕ್ಕೆ ಕುತರ್ಕಗಳಿಗೆ ನಿಲುಕದ ನಿತ್ಯ ನಿಜೈಕ ನಿರುಪಮ ಸುಖಿಯಾಗಿ ನಾವಿರ್ಬೇಕಾಗ್ತಾ ಇದೆ. ಅದಕ್ಕೇನ್ ಹೆಸರು ಕೊಟ್ರು? ಹೀಗಾದಾಗ ಭಿನ್ನ ಭಾವವಿಲ್ಲದ ಸ್ವಯಾದ್ವೈತಿ ಆಗ್ಬೇಕು ನಾವು. ಸ್ವಯಾದ್ವೈತಿ, ನಾನು ಬೇರೆ ಅಲ್ಲ, ನನ್ನ ಲಿಂಗ ಬೇರೆ ಅಲ್ಲ, ಬೇರ್ಪಡಿಸಲಾಗದ ಸ್ಥಿತಿಗೆ ನಾವು ಹೋಗಬೇಕು. ಅದಕ್ಕೆ ಏನ್ ಹೆಸರು ಕೊಟ್ರು? ಸ್ವಯಾದ್ವೈತಿ. ಹೀಗಾಗಿ ಬಂಧುಗಳೇ, ಇವೇನ್ ಗೊಂದಲಕ್ಕೆ ಹೋಗ್ಬಾರ್ದು ನಾವು. ದ್ವೈತ ಅಂದ್ರೆ ಏನು, ಅದ್ವೈತ ಅಂದ್ರೆ ಏನು, ವಿಶಿಷ್ಟಾದ್ವೈತ ಅಂದ್ರೆ ಏನು ಇಲ್ಲ. ನಮ್ದೇನೋ ಸ್ವಯಾದ್ವೈತಿಯಲ್ಲಿ ನಮ್ಮಲ್ಲಿ ತನುವಿಕಾರ ನಷ್ಟವಾಗ್ತಾ ಇದೆ, ಮನಸ್ಸು ಹೊಯ್ದಾಡೋದು ನಿಲ್ತಾ ಇದೆ, ಭಾವದಲ್ಲಿರುವ ಅನೇಕ ಭ್ರಾಂತಿಗಳು ನಷ್ಟವಾಗ್ತಾ ಇವೆ. ಹಾಗೆ ಎಂದಿಗೂ ನಾವು ಪಡೆದುಕೊಂಡ ಶಿವಜ್ಞಾನವನ್ನ ಮರೆಯಲ್ಲ. ಈ ಚತುರ್ವಿಧಗಳನ್ನ ಮಾಡಿದಾಗ, ಅಳವಡಿಸಿಕೊಂಡಾಗ ಆ ಬ್ರಹ್ಮಚಕ್ರದ ಸಹಸ್ರಾರ ಚಕ್ರದಲ್ಲಿರುವ ನಿಷ್ಕಲ ಲಿಂಗ ನಮಗೆ ಗೋಚರವಾಗಿ ನಾನು ಸ್ವಯಾದ್ವೈತಿ ಆಗುತ್ತೇನೆ ಅಂತ ಆದಯ್ಯ ಹೇಳ್ತಾ ಇರ್ತಾನೆ. ಯಾಕೆ ಹೀಗಿದೆ ಅಂದ್ರೆ, ಇಲ್ಲಿ ಮಹೇಶಸ್ಥಳದಲ್ಲಿ ನಾವಿದ್ದೀವಿ. ಇನ್ನು ನಾವು ಅಭ್ಯಾಸ ಮಾಡ್ತಿದ್ದೀವಿ, ನಾವು ಅಪಕ್ವ ಸಾಧಕರಾಗಿದ್ದೀವಿ. ಇನ್ನು ನಮಗೆ ಬಹಳ ಸಾಧನೆಯಾಗಿಲ್ಲ, ಬಹಳ ಹೋಗ್ಬೇಕಾಗಿದೆ ನಮಗೆ ಮೇಲೆ. ಯಾಕೆ? ವಿಶ್ವಮಯನಾದ ದೇವನನ್ನು ಕಾಣಲು ನಮ್ಗೆ ಇನ್ನೂ ಅಸಮರ್ಥರಾಗಿದ್ದೀವಿ. ನಾವು ಇನ್ನೂ ಮಹೇಶ ಸ್ಥಳದಲ್ಲಿದ್ದೀವಿ, ತುಂಬಾ ದೀರ್ಘ ಪ್ರಯಾಣ ಇದೆ. ನಾನು ದಾಸ, ಶಿವನು ಒಡೆಯ, ನಾನು ಭೃತ್ಯ, ಶಿವನು ಸ್ವಾಮಿ, ನಾನು ಸೇವಕ, ಶಿವನು ಸೇವ್ಯ ಅಂದ್ರೆ ನನ್ನ ಸೇವೆಯನ್ನ ಆತ ಸ್ವೀಕರಿಸ್ತಾನೆ, ತಾನು ಪೂಜಕ, ಶಿವನು ಪೂಜ್ಯ ಎಂಬ ಭೇದ ಭಾವ ಇನ್ನೂ ನಮ್ಮ ತಲೆಯಲ್ಲಿ ಇರ್ತಾ ಇದೆ. ನನ್ನ ಕರಹಸ್ತದಲ್ಲಿರುವ ಲಿಂಗ ಬೇರೆ, ನಾನು ಬೇರೆ, ಇಂಥ
ಭಿನ್ನ ಭಾವ ಏನಿದೆಯಲ್ಲ ಅದು ಒಂದೊಂದ್ಸಾರಿ ತಲೆಯಲ್ಲಿ ಇರುತ್ತೆ. ಇನ್ನು ಮಹೇಶ್ವರನಿಗೂ ಇರುತ್ತೆ. ಅವನ ಭಾವ ಈಗ ಏನಾಗಿದೆ, ಒಂದು ಸಸಿ ಅಂತಿದೆ. ಬೀಜ ಬಿತ್ತಿದ್ದು ಭಕ್ತ ಸ್ಥಳದಲ್ಲಿ, ಇಲ್ಲಿ ಮಹೇಶ ಸ್ಥಳದಲ್ಲಿ ಅದು ಸಸಿ ಆಗಿದೆ. ಅದು ಬೆಳೆಯಲು ಅದ್ವೈತವೆಂಬ ಪ್ರಚಂಡ ಮಳೆ ಬೀಳಬಾರ್ದು. ಈಗ ಸುಮ್ಮನೆ ಒಂದು ನೀರನ್ನು ಸಿಂಪಡಿಸಬೇಕು. ಪೂಜಕ ಭಾವಪೂರಿತವಾದ ಭಕ್ತಿ ಜಲವನ್ನ ಸಿಂಪಡಿಸುತ್ತಾ ಸಾಗಬೇಕು. ಲೌಕಿಕ ಜಗತ್ತಿನ ಸಾಮಾನ್ಯರು ಕರ್ಮಗಳಲ್ಲಿ ಆಸಕ್ತರಾಗಿರುವರು. ಅವ್ರಿಗೆ ಒಂದೊಂದ್ಸಾರಿ ಕೇಳ್ತಾರೆ, ಏನಂತಾರೆ, ಸರ್ವವೂ ದೇವರೇ ಇದ್ದಾಗ ನೀವೇ ದೇವರು ಅಂದುಕೊಂಡಾಗ ಮತ್ತು ಪೂಜೆ ಯಾಕೆ ಮಾಡ್ಬೇಕು? ಆ ಪೂಜಾಬೋಧಕ ಧರ್ಮದಿಂದ ಏನಾಗಬಹುದು, ಏನ್ ಸಾರ್ಥಕ ಅಂತ ಕೇಳ್ತಾರೆ. ಅವರ ವೃದ್ಧಿಯಲ್ಲಿ ಭ್ರಮೆ, ಕರ್ಮದಲ್ಲಿ ಅಶ್ರದ್ಧೆಯನ್ನ ಉಂಟು ಮಾಡದೆ ಏನ್ ಮಾಡ್ಬೇಕು? ಗುರುಗಳಾದವರು, ಜ್ಞಾನಿಗಳಾದವರು ಅಂದ್ರೆ ತಾವು ಸ್ವಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲಾ ಕರ್ಮಗಳನ್ನು ಹಿತಾರ್ಥಕ್ಕಾಗಿ ಆಚರಿಸುತ್ತಾ ಭಕ್ತರಿಂದಲೂ ಹಾಗೆ ಮಾಡಿಸಬೇಕು ಅಂತ ಹೇಳ್ತದೆ ನಮ್ಮ ಶಿವಯೋಗ. ಆಗ ಅವರ ಸದ್ಭಾವವು ಫಲನೆ ಫಲಿಸುವುದು ಅಂತ ಹೇಳ್ತಾರೆ. ಇದು ಒಂದು ಶಿವಯೋಗದಲ್ಲಿ ಗುರುಗಳಾದವರು ಶಿಷ್ಯರಿಗೆ ಹೇಗೆ ಮಾಡಬೇಕು ಅನ್ನೋದು ಒಂದಿದೆ. ಹೀಗಾಗಿ ನಾವು ಈ ಸ್ಥಳದಲ್ಲಿ ನಿಂತುಕೊಂಡು ಏನು ಕಂಡ್ಕೊಳ್ಬಹುದು ಅನ್ನೋದನ್ನ ಅಮುಗಿ ದೇವಿಯವರು ಹೇಳ್ತಾ ಇದ್ದಾರೆ. ಅಮುಗಿ ದೇವಿಯವ್ರನ್ನ ಒಂದು ವಚನವನ್ನು ಯಾರಾದ್ರೂ ಹೇಳಿ, ಇಲ್ಲಿ ಯಾರಾದ್ರೂ ಪಠಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಮುಗಿ ದೇವಯ್ಯನವರ ವಚನ. ಜ್ಞಾನದ ಅರಿಯದೇನಯ್ಯ ಕ್ರಿಯಾನಾದದಿರದಕ್ಕ ನೆನೆದ ಮಾತ್ರದಲ್ಲಿ ಅಹುದೇ ಕಾರ್ಯದಲಕ್ಕ ಕುರುಡು ಕಾಣ ಅಥವಾ ಹೆಳವ ನಡೆಯಲರಿಯ ಒಂದಿಲ್ಲದಿದ್ದೊಡದಾಗದು ಜ್ಞಾನವಿಲ್ಲದಿದ್ದಡೆ ಕ್ರೀ ಜಡನು ಕ್ರೀ ಇಲ್ಲದ ಜ್ಞಾನ ವಾಗ್ಮಾಲ ಭ್ರಾಂತು. ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಕೂಡುವ ಶರಣಂಗೆ 2 ಬೇಕು. ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 333. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರ್ಕಲಾ ಅಕ್ಕ. ಶರಣು. ಈಗ ಸ್ವಾನುಭವದಲ್ಲಿ ನಾವೆಲ್ಲ ಹೇಳಿದ್ವಿ, ಅಷ್ಟೊಂದು ದಿನಾಲು ಮಾಡ್ತೀವಿ, ಆಯ್ತು, ಜ್ಞಾನ ಸಿಕ್ತು. ಆದ್ರೆ ಜ್ಞಾನಲದರೇನಯ್ಯ ಕ್ರಿಯೆನಾಚರಿಸದನ್ನಕ್ಕ. ಕ್ರಿಯೆಯನ್ನೇ ಮಾಡ್ತಾ ಇಲ್ಲ. ಜ್ಞಾನವೇನೋ ಅಪಾರವಾಗಿದೆ, ಪುಂಖಾನುಪುಂಖವಾಗಿ ಪುಟಗಟ್ಲೆ ನಾವು ಬರಿತೀವಿ, ಹೇಳ್ತೀವಿ, ಭಾಷಣ ಮಾಡ್ತೀವಿ, ವ್ಯಾಖ್ಯಾನ ಕೊಡ್ತೀವಿ. ಕ್ರಿಯೆಯಲ್ಲಿ ಏನೂ ಇಲ್ಲ, ಆಚರಿಸ್ತಾನೇ ಇಲ್ಲ. ಜ್ಞಾನ ಮತ್ತು ಕ್ರಿಯೆ ಒಂದೊಂದೇ ಆದ್ರೆ ಅಪ್ರಯೋಜಕ. ಜ್ಞಾನವನ್ನ, ನನ್ನ ಕ್ರಿಯೆಯಲ್ಲಿ ಶಿವಜ್ಞಾನವನ್ನ ಏನ್ ಪಡೆದುಕೊಂಡಿದ್ನೋ ಅದನ್ನ ಶಿವಯೋಗದಲ್ಲಿ ಹಾಕ್ಬೇಕಲ್ವೇ? ನೆನೆದ ಮಾತ್ರದಲ್ಲಿ ಅಹುದೇ ಕಾರ್ಯದಲ್ಲಲ್ಲದೆ. ಈಗ ನನಗೇನೋ ಒಂದು ಸಿಹಿ ತಿಂಡಿ ನೆನಪಾಗುತ್ತೆ, ಬರೀ ನೆನೆದ ಮಾತ್ರಕ್ಕೆ ಅದು ನಾನು ತಿಂದಂಗ ಆಗುತ್ತಾ? ಇಲ್ಲ, ನಾನು ಅದನ್ನ ತಗೊಂಡ್ ಬರ್ಬೇಕು, ತಿನ್ಬೇಕು. ಒಂದ್ ಕತೆ ಬರುತ್ತಲ್ಲ, ಕುರುಡ ಒಬ್ಬ ಹೆಳವ, ಕುಂಟ, ಅವರಿಬ್ರು ಸ್ನೇಹಿತರಾಗಿರ್ತಾರೆ. ಅವರಿಬ್ರು ಒಂದು ಊರಿಗೆ ಹೋಗ್ಬೇಕಾಗಿದೆ. ಕುರುಡನಿಗಂತೂ ಆ ಊರಿನ ದಾರಿ ಕಾಣಿಸೋಲ್ಲ. ಆದ್ರೆ ಕುಂಟ ಅವನ ನಡೆಯಲರಿಯ, ಅಂದ್ರೆ ತುಂಬಾ ನಿಧಾನವಾಗಿ. ಯಾಕೆ? ಆ ಕುರುಡ ಅವನ ಮೇಲೆ ಕೂರ್ತಾನೆ ಅಂತ ಆ ಕಥೆಯಲ್ಲಿ ಬರುತ್ತೆ. ಕುರುಡನಿಗೆ ಆ ಪಥ ಕಾಣಿಸ್ತಾ ಇಲ್ಲ, ಹೆಳವನಿಗೆ ನಡೆಯೋಕ್ ಬರೋಲ್ಲ. ಹೀಗಾದ್ರೆ ಹೇಗೆ? ಒಂದಾಗದು. ಜ್ಞಾನವಿಲ್ಲದಂತಹ ಕ್ರಿಯೆ ಏನಿದೆಯಲ್ಲ ಅದು ಜಡಾನೆ. ಕ್ರಿಯೆ ಇಲ್ಲದ ಜ್ಞಾನ ಬರೀ ವಾಗ್ಜಾಲ. ವಾಗ್ಜಾಲ ಅಂದ್ರೆ ಬರೀ ಮಾತಾಡೋದು, ಹೇಳೋದೇ ವಾಗ್ಜಾಲ ಭ್ರಾಂತು. ಹೇಳೋದೇ ಕ್ರಿಯಾ. ಆ ಶಿವಜ್ಞಾನದ ಬಗ್ಗೆ ಹೇಳ್ತಾ ಹೋಗೋದು. ನೀನೇನ್ ಮಾಡ್ತಿದೀಯಪ್ಪ? ನಾನೇನ ಕ್ರಿಯೆಯಲ್ಲಿ ಇನ್ನೂ ಇಲ್ಲ. ಹೇಳ್ತೀನಿ ನಾನು. ನೀನೇನಾದ್ರೂ ಆ ಶಿವಯೋಗವನ್ನು ಮಾಡ್ತಾ ಇದೀಯಾ? ಆ ಪ್ರಯೋಗವನ್ನ ನೀನ್ ಮಾಡ್ತಾ ಇದೀಯಾ? ಇಲ್ಲ. ಅದಕ್ಕೆ ಏನ್ ಹೇಳಿದ್ರು, ನಮ್ಗೆ ಎರಡೂ ಬೇಕು. ಜ್ಞಾನನೂ ಬೇಕು ಮತ್ತು ಕ್ರಿಯೆನು. ಶಿವಯೋಗನೂ ಮಾಡ್ಬೇಕು, ಆ ಶಿವಯೋಗ ಹೇಗೆ ಮಾಡಿಕೊಳ್ಳಬೇಕು ಅನ್ನೋ ಜ್ಞಾನನೂ ಬೇಕು. ಶುದ್ಧ ಸೋಮನಾಥ ಲಿಂಗವ ಕೂಡುವ ಶರಣಂಗೆ ಎರಡೂ ಬೇಕು. ಶಿವಜ್ಞಾನವೂ ಬೇಕು, ಶಿವಯೋಗದ ಕ್ರಿಯೆಯೂ ಬೇಕು. ಅವೆರಡೂ ಒಂದುಗೂಡಿ ನಡೆದರೆ ಮಾತ್ರ ಶಿವಯೋಗದಲ್ಲಿ ಪ್ರಗತಿ ಸಾಧ್ಯ. ಆ ಜ್ಞಾನವನ್ನು ಸಹ ನಾವು ತಗೊಳ್ಬೇಕು. ಕರ್ಮ ಮುನ್ನಡೆದರೆ ಅಂತಃಕರಣವು ಪವಿತ್ರವಾಗಿ ದೇವಾದಿದೇವನ ದಿವ್ಯ ದರ್ಶನ ಲಭ್ಯವಾಗುವುದು ಅಂತ ಶರಣರು ಹೇಳ್ತಿದ್ದಾರೆ. ಆದ್ದರಿಂದ ಪ್ರೇರಕ ಭಾವ ಸಂಬಂಧವನ್ನ ನಂಬಿ ನಿತ್ಯ ನಾವು ಆ ಪರವಸ್ತುವನ್ನ ಪೂಜಿಸಬೇಕಾಗಿದೆ. ಚನ್ನಬಸವಣ್ಣನವರು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಓದಿ ಯಾರಾದ್ರೂ ಇದನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣವರ ವಚನ. ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ. ದೇಹವಿಲ್ಲದಿದ್ದಡೆ ಪ್ರಾಣಕ್ಕಾಶ್ರಯ ಉಂಟೆ,
ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವ ಕಾಣಬಹುದೇ? ಸಾಕಾರ ನಿರಾಕಾರ ಏಕೋದೇವ ನಮ್ಮ ಕೂಡಲ ಚೆನ್ನಸಂಗಯ್ಯನು. ಸಮಗ್ರ ವಚನ ಸಂಪುಟ 3, ವಚನ ಸಂಖ್ಯೆ 877. ಶರಣು ಶರಣಾರ್ಥಿಗಳು. ಆ ವಚನದ ಶರಣೋಕ ಆ ಮುಗಿ ದೇವಯ್ಯನವರು ಹೇಳಿದ ವಚನದ ಬೇರೆ ಶಬ್ದಗಳಲ್ಲಿ ನಮ್ಮ ಚನ್ನಬಸವಣ್ಣವರು ಹೇಳ್ತಿದ್ದಾರೆ. ಇವು ಅನುಭವ ಮಂಟಪದಲ್ಲಿ ಮಥನಗೊಂಡು ಬರೆದ ವಚನಗಳಾಗಿವೆ. ಹೀಗಾಗಿ ಪರಸ್ಪರ ವಚನಗಳು ಪೂರಕವಾಗಿರ್ತವೆ ಹೊರತು ಭಿನ್ನವಾಗಿರಲ್ಲ. ಅಂತರಂಗದಲ್ಲಿ ಅರಿವೇನೋ ಆಗಿದೆ, ಬಹಿರಂಗದಲ್ಲಿ ಕ್ರಿಯೆನೇ ಮಾಡ್ತಾ ಇಲ್ಲ, ಯಾವ ಕ್ರಿಯೆನೂ ಮಾಡ್ತಾ ಇಲ್ಲ, ಇಷ್ಟಲಿಂಗ ಪೂಜೆಯನ್ನು ಮಾಡೋದಿಲ್ಲ, ಏನೂ ಇಲ್ಲ. ಅಂತರಂಗದಲ್ಲಿ ನನಗೆ ಅರಿವಾಗಿದೆ ಅಂತ ಹೇಳ್ಬಿಡೋದು. ನಾನು ಯಾಕೆ ಪೂಜೆ ಮಾಡ್ಕೊಳ್ಬೇಕು? ಅದು ಆಗೋಲ್ಲ. ಯಾಕೆ? ದೇಹವಿಲ್ಲದಿದ್ದರೆ ಪ್ರಾಣಕ್ಕಾಶ್ರಯ ಉಂಟೆ ಅಂತ. ಅಂದ್ರೆ ನಾನು ಪ್ರಾಣನೇ ಹೋಗಿದೆ, ದೇಹಕ್ಕೆ ಏನ್ ಬೇಕು? ಮೊದಲು ಆ ಪ್ರಾಣಕ್ಕೆ ದೇಹನೇ ಬೇಕು. ದೇಹವಿಲ್ಲದೆ ಪ್ರಾಣ ತಗೊಂಡು ಏನ್ ಮಾಡೋದು? ಹಾಗೆ ನನ್ನ ಮುಖ ನೋಡ್ಬೇಕಾಗಿದೆ, ಕನ್ನಡಿ ಬೇಕಲ್ವೇ? ಹೀಗಾಗಿ ನಮ್ಗಿಬ್ರೂ ಬೇಕು, ಸಾಕಾರನೂ ಬೇಕು, ನಿರಾಕಾರ ಬೇಕು. ಅದೇ ನಮ್ಮ ಇಷ್ಟಲಿಂಗ. ಸಾಕಾರ ನಿರಾಕಾರ ಏಕೋ ದೇವ ಅನ್ನೋದ್ರ ಬಗ್ಗೆ ತಾವು ಹೆಚ್ಚು ಒತ್ತು ಕೊಡ್ಬೇಕು. ನಮ್ಮ ಕೂಡಲ ಚೆನ್ನಸಂಗಯ್ಯ ಅಂಗ ಲಿಂಗ ಸಾಮರಸ್ಯ ಜ್ಞಾನದಿಂದ ಪರಶಿವ ತತ್ವ ನಮಗೆ ಸಾಕ್ಷಾತ್ಕಾರವಾದಾಗ ನಾನು ಬೇರೆಯಲ್ಲ, ನನ್ನ ಲಿಂಗ ಬೇರೆಯಲ್ಲ ಅನ್ನೋ ಒಂದು ಅನುಭವದ ಪ್ರಾಪ್ತಿಯಾಗ್ತಾ ಇದೆ. ಅಂತಃಕರಣವು ಸಂಪೂರ್ಣ ಪರಿಪಕ್ವವಲ್ಲದೆ ಅಜ್ಞನಿಗೆ ಆ ಸ್ಥಿತಿ ದೊರೆಯದು. ಅಜ್ಞನಿಗೆ ಅಂದ್ರೆ ಇನ್ನೂ ಆ ಜ್ಞಾನವೇ ಸಿಕ್ಕಿಲ್ಲ. ಆದ್ದರಿಂದಲೇ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಅನೇಕ ಗೊಂದಲಗಳು. ದ್ವೈತ ಅಂದ್ರೆ ಏನು, ಅದ್ವೈತ ಅಂದ್ರೆ ಏನು, ವಿಶಿಷ್ಟಾದ್ವೈತ ಅಂದ್ರೇನು, ಇಂಥದೆಲ್ಲ ಆ ವೇಳೆಯಿಂದ ಇವತ್ತಿನ ತನಕ ಈ ವಾದ ನಡೀತಾನೇ ಇದೆ. ಆದರೆ ನಮ್ಮ ಶರಣ ಧರ್ಮದಲ್ಲಿ ಸರ್ವಾದ್ವೈತ ನಿರಸನದ ಅವಶ್ಯಕತೆ ಇದೆ. ನಾವು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ನಮಗದರ ಅವಶ್ಯಕತೆನೂ ಇಲ್ಲ. ಶಿವಜ್ಞಾನದ ಆಶ್ರಯದಲ್ಲಿ ನಮ್ಮ ಕ್ರಿಯೆ ಮುನ್ನಡೆಯಬೇಕು. ಹೇಗೆ? ದೇಹ ಮತ್ತು ಪ್ರಾಣಗಳಂತೆ. ದೇಹ ಅಂಗ, ಪ್ರಾಣ ಲಿಂಗ. ಒಂದಿಲ್ಲದಿದ್ದರೆ ಇನ್ನೊಂದು ನಿರ್ಮಾಯವಾಗುವುದು ಅಂತ ಸತ್ಯವನ್ನ ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು. ಅಂತರ ಹೃದಯ ಶುದ್ಧಿಗೆ ಬಾಹ್ಯಾಚರಣೆ ಚಿಹ್ನೆ. ಅಭ್ಯಾಸವಿಲ್ಲದಿದ್ದರೆ, ದಿನನಿತ್ಯ ನಾವು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳದಿದ್ದರೆ, ಆ ಲಿಂಗ ನಿರೀಕ್ಷಣೆಯನ್ನ ಮಾಡದಿದ್ದರೆ ಇದೇನೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಶಿವಯೋಗ. ಸಾಧಕನು ಬಹು ಪ್ರಯತ್ನದಿಂದ ವೃತ್ಯಭಾವವನ್ನು ಹಿಡಿದು ನಾನೊಬ್ಬ ಭಕ್ತ ಅಂತ ಅತ್ಯಂತ ನಿರಹಂಕಾರಿಯಾಗಿ ಹಿಡಿದು ಆ ಶಿವಲಿಂಗ, ನನ್ನ ಕರಹಸ್ತದಲ್ಲಿ ಬಂದಿರುವ ಇಷ್ಟಲಿಂಗವೇ ಎಲ್ಲ ಆಚಾರಲಿಂಗ, ಜಂಗಮಲಿಂಗ, ಗುರುಲಿಂಗ, ಪ್ರಸಾದಲಿಂಗ ಎಲ್ಲವೂ ಅದೇ ಆಗಿದೆ ಅಂತ ಹಿಡಿದು ಮುನ್ನಡೆಯಬೇಕು. ಇಲ್ಲಿದ್ರೆ ಏನಾಗುತ್ತೆ? ಶಿವಜ್ಞಾನ ಇದೆ ನನಗೆ, ಆದರೆ ಕ್ರಿಯೆಯಲ್ಲಿ ಏನೂ ಇಲ್ಲ. ಅದನ್ನೇ ಅರಿವಿನ ಮಾರಿ ತಂದೆಯವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಓದಿ ನೋಡಿ ಯಾರಾದ್ರೂ ಒಬ್ರು. ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವಿನ ಮಾರಿ ತಂದೆ ಸ್ವಯಾದ್ವೈತದಲ್ಲಿ ನಡೆದು ವಾಗದ್ವೈತದಲ್ಲಿ ನುಡಿದು ಸ್ವಯಾದ್ವೈತದಲ್ಲಿ ನಡೆದು ತೋರಬೇಕು. ಊರೊಳಗೆ ಪಂಥ, ರಣದೊಳಗೆ ಓಟವೇ, ಮಾತಿನಲ್ಲಿ ರಚನೆ, ಮನದಲ್ಲಿ ಆಸೆಯೇ. ಈ ಘಾತಕರ ಶಾಸ್ತ್ರ ವಚನ ರಚನೆಗೆ ಮೆಚ್ಚಿ ಮಾಡುವನ ಭಕ್ತಿ. ಅರಗಿನ ಘೃತವ ಶ್ವಾನ ನೆಕ್ಕಿ ನಾಲಿಗೆ ಹರಿದು ಮತ್ತುಲಗ ಕಂಡು ತೊಲಗುವಂತಾಯಿತ್ತು ಉಭಯದ ಇರವು. ಇಂತಿ ಭೇದಂಗಳಲ್ಲಿ ಅರಿತು ನಿರಂತರವಾಗಿರಬೇಕು. ಸದಾ ಶಿವಮೂರ್ತಿ ಲಿಂಗವ ನರಿವುದಕ್ಕೆ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 608. ಶರಣಾರ್ಥಿಗಳು. ಶರಣು ಹಿರಿಯ ಶರಣರಾದ ಸರ್ಪಭೂಷಣಯ್ಯನವ್ರಿಗೆ. ನಾನು ಮೊದಲನೇ ವಚನದಲ್ಲಿ ಆದಯ್ಯನವರು ಹೇಳಿದ್ರು, ನಮಗೆ ಆ ದ್ವೈತ ಅದ್ವೈತ ಏನೂ ಗೊತ್ತಿಲ್ಲ, ನಾವು ಸ್ವಯಾದ್ವೈತ. ಅದನ್ನೇ ಅರಿವಿನ ಮಾರಿ ತಂದ್ರೆ ಅದೇ ಶಬ್ದ ಬರ್ತಾ ಇದೆ ಇಲ್ಲಿ. ವಾಗದ್ವೈತದಲ್ಲಿ ನುಡಿದು ಅದನ್ನೆಲ್ಲ ಬಿಟ್ಟು ಸ್ವಯಾದ್ವೈತದಲ್ಲಿ ನಡೆದು ತೋರಬೇಕು. ಊರೊಳಗೆ ಪಂಥ, ರಣದೊಳಗೆ ಓಟವೇ ಅಂದ್ರೆ ಏನು ಅಂದ್ರೆ, ಒಬ್ಬ ಇರ್ತಾನೆ, ಏನಂದ್ರೆ ಊರಲ್ಲಿ ನಡೆಯುವ ಎಲ್ಲಾ ಸ್ಪರ್ಧೆಗಳಲ್ಲಿ ಮಾತ್ರ ವಿಜೇತನಾಗ್ತಾನೆ. ಅದೇ ಊರಿಗೆ ಯಾವ ರಾಜ್ಯದಲ್ಲಿ ಅವನ ಊರು ಇತ್ತೋ, ಯಾರೋ ಪರರಾಜ್ಯದ ಒಬ್ಬ ಅರಸ ಆ ರಾಜ್ಯದ ಮೇಲೆ ದಾಳಿ ಮಾಡಿದಾಗ
ಇವನು ಬರ್ತೀಯೇನಪ್ಪ ಯುದ್ಧಕ್ಕೆ ಅಂದ್ರೆ, ಇಲ್ಲ ರೀ, ನಾನು ಊರೊಳಗೆ ನಡೆಯುವ ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಿ ಹೋರಾಟ ಮಾಡ್ತೀನಿಯೇ ಹೊರತು ರಣರಂಗಕ್ಕೆಲ್ಲ ನಾನು ಬರೋಲ್ಲ, ಯುದ್ಧ ಮಾಡೋಲ್ಲ ಅಂದ್ರೆ ಹೇಗೆ? ಊರೊಳಗೆ ಪಂಥ, ರಣದೊಳಗೆ ಊಟವೇ. ಮಾತಿನಲ್ಲಿ ರಚನೆ, ಮನದಲ್ಲಿ ಆಸೆ. ಚೆನ್ನಾಗಿ ಮಾತಾಡ್ತೀವಿ, ಆದ್ರೆ ಮನದಲ್ಲಿ ಆಸೆ. ಇದು ಆಗ್ತಾ ಇದೆ ಈಗ. ಮಾತಿನಲ್ಲಿ ಇಷ್ಟು ವ್ಯಾಖ್ಯಾನ, ಇದು ವ್ಯಾಖ್ಯಾನ ಚೆನ್ನಾಗಿ ಮಾಡ್ತೀವಿ, ಆದ್ರೆ ಮನದಲ್ಲಿ ಏನೇನೋ ಆಸೆ. ಈ ಘಾತಕರ ಶಾಸ್ತ್ರ, ವಚನ ರಚನೆಗೆ ಮೆಚ್ಚಿ ಮಾಡುವನ ಭಕ್ತಿ, ಇದು ಹೇಗಿರ್ತಾ ಇದೆ? ಚೆನ್ನಾಗಿ ಮಾತಾಡ್ತಾರೆ, ಶಿವಯೋಗ ಮಾತ್ರ ಏನು ಮಾಡೋಲ್ಲ, ಸಾಧಕನ ಸಾಧನೆಯಲ್ಲಿ ಏನೂ ಅವ್ರಿಲ್ಲ. ಹೇಗಿರ್ತಾ ಇದೆ ಅಂದ್ರೆ, ಅರವಿಂದ ಮಾರಿ ತಂದೆಯವರ ವಚನಗಳು ತುಂಬಾ ಚೆನ್ನಾಗಿರ್ತಾ ಇವೆ. ಅಲಗಿನ ಘೃತವ ಅಂದ್ರೆ, ಒಂದು ಚಾಕು ಇದೆ ಅಂತ ಇಟ್ಕೊಳ್ಳಿ, ನೈಫ್. ಆ ಚಾಕುವಿಗೆ ತುಪ್ಪ ಹಚ್ಚಿದ್ದಾರೆ. ತುಪ್ಪ ಹಚ್ಚಿದಾಗ ಆ ನಾಯಿಗೆ ಕೊಡ್ತಾರೆ ಆ ಚಾಕುವನ್ನು, ಹರಿತಾದ ಆ ಚಾಕುವನ್ನ ನಾಯಿಗೆ ಕೊಟ್ಟಾಗ ಆ ನಾಯಿ ಆ ತುಪ್ಪದ ಆಶೆಗಾಗಿ ಆ ಚಾಕುವನ್ನ, ಹರಿತಾದ ಆ ಚಾಕುವನ್ನ ಚೀಪೋಕೆ ಶುರು ಮಾಡುತ್ತೆ. ಚೀಪೋಕೆ ಶುರು ಮಾಡಿದಾಗ ಅದಕ್ಕೇನಾಗುತ್ತೆ, ತುಪ್ಪ ಏನೋ ಸಿಗುತ್ತೆ, ಆದ್ರೆ ಆ ಹರಿತಾದ ಚಾಕುವಿಗೆ ಆ ನಾಲಿಗೆ, ಪಾಪ ಆ ನಾಯಿಯ ನಾಲಿಗೆ ಹರಿದ್ ಬಿಡ್ತಾ ಇದೆ. ಅವಾಗ ಅದಕ್ಕೇನು ಗೊತ್ತಾಗ್ತಾ ಇಲ್ಲ, ಅಲ್ಲ ತುಪ್ಪ ಬರ್ತಾ ಇದೆ, ಅದ್ರ ಜೊತೆಗೆ ರಕ್ತ ಬರ್ತಾ ಇದೆ ಅಂದಾಗ ಮೊದ್ಲೇ ನಾಯಿ ತನ್ನ ರಕ್ತವೇ ಬರ್ತಾ ಇದೆ ಅನ್ನೋ ಒಂದು ಅರಿವು ಕೂಡ ಅದಕ್ಕಿಲ್ಲ. ಅದೇನ್ ಮಾಡುತ್ತೆ, ಅಯ್ಯೋ ಎಷ್ಟ್ ಚೆನ್ನಾಗಿ ಹತ್ತಾ ಇದೆ ಅಂತ ಮತ್ತೆ ಅದೇ ಅಲಗ ಕಂಡು ಪಾಪ ತೊಲಗುವಂತಾಯಿತು. ಮತ್ ಕೊರ್ಸ್ಕೊಳ್ಳುತ್ತೆ, ಮತ್ ರಕ್ತ ಬರುತ್ತೆ, ಮತ್ ಅದಕ್ಕೆ ಚೆನ್ನಾಗ್ ಅನ್ಸುತ್ತೆ, ಮತ್ ಅದನ್ನೇ ಮತ್ತಲಗ ಕಂಡು ತೊಲಗುವಂತಾಯಿತು ಉಭಯದವಿರು. ನಮ್ದು ಹಾಗಾಗ್ತಾ ಇದೆ. ಘಾತಕರ ಶಾಸ್ತ್ರ ಆಗ್ಬಿಡ್ತಾ ಇದೆ. ವಚನವೇನೋ ಬರ್ತಾ ಇವೆ, ವಚನದ ಅರ್ಥವೂ ಆಗಿದೆ, ಆದ್ರೆ ನಡೆಯಲ್ಲಿ ಇಲ್ಲ. ಆ ನಾಯಿ ತರ ಆಗ್ಬಿಡ್ತಿದೆ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ರೆ ಹೇಗೆ? ಇಂತಿ ಭೇದಂಗಳಲ್ಲಿ ಅರಿತು ನಿರತನಾಗಿರಬೇಕು. ವಚನಗಳ ಅರ್ಥ ಮಾಡಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಅವನ್ನ ಅಳವಡಿಸಿಕೊಂಡ್ರೆ ಅದಕ್ಕೊಂದು ಸಾರ್ಥಕತೆ ಅನ್ನೋ ಒಂದು ಮಹತ್ವ ಇರ್ತಾ ಇದೆ. ಅದೆಲ್ಲ ಬಿಟ್ಟು ವಚನಗಳನ್ನೇನೋ ಎಲ್ಲ ಗೊತ್ತಿದೆ, ಆದರೆ ಏನು ಅದನ್ನ ಪಾಲನೆಯಲ್ಲಿ ಮಾಡ್ತಾ ಇಲ್ದಿದ್ರೆ ಆ ನಾಯಿ ತರ ಆಗ್ಬಿಡ್ತೀವಿ. ಇಂತಿ ಭೇದಗಳಲ್ಲಿ ಅರಿತು ನಿರತನಾಗಿರಬೇಕು ಸದಾಶಿವ ಮೂರ್ತಿ ಲಿಂಗವನ್ನರಿಯುವುದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅರವಿಂದ ಮಾರಿ ತಂದೆಯವರು. ಆದೇಯನವರು ಇನ್ನೊಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ ಒಬ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದೇಯ ಶರಣರು. ಪ್ರತಿ ಇಲ್ಲದ ಲಿಂಗದಲ್ಲಿ ಪ್ರತಿರಹಿತವಾದ ಮಹಿಮನಿಗೆ ಅತಿಶಯ ಒಂದಿಲ್ಲಾಗಿ ಸಂಸ್ಕೃತಿ ವಿಸ್ಮೃತಿಗಳಿಲ್ಲ, ಸೂಕ್ಷ್ಮವಿಲ್ಲ, ಯೋಗ ವಿಯೋಗವಿಲ್ಲ, ಅಭೇದ್ಯ ಚಿತ್ ಪ್ರಕಾಶಂಗೆ ಒಳಹೊರಗಿಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣಂಗೆ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1024. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ನಾಗಲಂಬಿಕಾ ಅಕ್ಕ ಅವ್ರಿಗೆ. ಶರಣು ಆದೇಯನು ಶರಣು ಅಕ್ಕ. ಆದೇಯ ಶರಣರು ಏನ್ ಹೇಳಿದ್ರಂದ್ರೆ, ಪ್ರತಿ ಇಲ್ಲದ ಲಿಂಗದಲ್ಲಿ ಇನ್ನೊಂದು ಏನಾದ್ರೂ ಇದೆಯಾ? ಇಷ್ಟಲಿಂಗದ ಪ್ರತಿಯಾಗಿ ನಮ್ಗೆ ಏನಿದೆಯಾ? ಇಲ್ಲ. ಪ್ರತಿ ಇಲ್ಲದ ಲಿಂಗದಲ್ಲಿ ಪ್ರತಿರಹಿತವಾದ ಮಹಿಮನಿಗೆ ನಾನೇ ನನ್ನ ಪರವಾಗಿ ಬೇರೆಯವರು ಲಿಂಗ ಪೂಜೆ ಮಾಡ್ಕೊಳಕ್ ಆಗೋಲ್ಲ. 1 ಲಕ್ಷ ರೂಪಾಯಿ ಕೊಡ್ತೀನಿ, ನೀನು ನನ್ನ ಪರವಾಗಿ ನನ್ನ ಇಷ್ಟಲಿಂಗವನ್ನು ದಿನನಿತ್ಯ ಪೂಜೆ ಮಾಡ್ಕೋ ಅಂತ ಹೇಳೋದಾಗ್ಲಿ, ನನ್ನ ಮಗನಿಗೂ ಮಾಡ್ಕೋ ಅಂತ ನನ್ನ ಪರವಾಗಿ ನೀನು ಮಾಡ್ಕೋ ಅಂತ ನನ್ನ ಹೆಂಡತಿಗೆ ಹೇಳೋದಾಗ್ಲಿ ಆಗಿರಲ್ಲ. ಯಾಕೆ? ಅದು ಪ್ರತಿ ಇಲ್ಲದ ಲಿಂಗ, ಪ್ರತಿರಹಿತವಾದ ಮಹಿಮ. ಅತಿಶಯ ಒಂದಿಲ್ಲಾಗಿ ಏನೇನೋ ಬಹಳವಾದ ದೊಡ್ಡ ಸಿದ್ಧಾಂತಗಳೇನಿಲ್ಲ, ಯಾವುದೇ ಸಂಸ್ಕೃತಿ ವಿಸ್ಮೃತಿಗಳಿಲ್ಲ, ಪುಟಗಟ್ಲೆ ಏನೂ ಇವರು ಬರೀಲಿಲ್ಲ, ಸೂಕ್ಷ್ಮವಿಲ್ಲ, ಅರ್ಥವಾಗದ ಯಾವುದೇ ವಿಷಯಗಳನ್ನು ಇವರು ಪ್ರಸ್ತಾಪಿಸಲಿಲ್ಲ, ಯೋಗ ವಿಯೋಗವಿಲ್ಲ, ಜನನ ಮರಣ ಈ ತರ ಇದು ಮಾಡಿದ್ರೆ ಯೋಗ, ಇದು ಅದ್ ಮಾಡಿದ್ರೆ ಯೋಗ, ಇಂಥದ್ದು ಏನೂ ಇಲ್ಲ. ಅಭೇದ್ಯ ಚಿತ್ಪ್ರಕಾಶಂಗೆ ಒಳಹೊರಗಿಲ್ಲ. ಆ ಒಂದು ಬ್ರಹ್ಮಚಕ್ರ, ಸಹಸ್ರ ಚಕ್ರ, ಮೇಲಿನ ಪಶ್ಚಿಮ ಚಕ್ರದವರೆಗೆ ಹೋಗುವ ಈ ಶಿವಯೋಗವೇನಿದೆಯಲ್ಲ, ಆ ಚಿತ್ಪ್ರಕಾಶಂಗೆ ಒಳಹೊರಗಿಲ್ಲ. ಆದ್ರೆ ಅದನ್ನೆಲ್ಲ ನಾವು ನೋಡ್ಬೇಕಾಗಿದೆ ಶಿವಯೋಗದಲ್ಲಿ. ಅದೇ ಶಿವಯೋಗ ಅನ್ನೋದು ನಮ್ಮ ಆದೇಯ ಶರಣರು ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಹೀಗಾಗಿ ತಾವು ಈ ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ಅನ್ನೋ ಈ ಒಂದು ಗೊಂದಲಕ್ಕೆ ಬೀಳದೆ ನಾವು ಸ್ವಯಾದ್ವೈತರಾಗಿರಬೇಕು. ಸ್ವಯಾದ್ವೈತ, ನಮ್ಮದೇ ಆದ ಒಂದು ಸ್ವಯಾದ್ವೈತ ಅಂತಿದೆ, ಅದೇ ಲಿಂಗಾಂಗ ಸಮರತಿಯ ಪರಾಕಾಷ್ಠೆಯಾಗಿದೆ ಅಂತ ಅಷ್ಟೇ ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿಗೆ ಈ ಸ್ಥಳ ಮುಗೀತಾ ಇದೆ. ಯಾವ ಸ್ಥಳ? ನಾವು ಯಾವ ಇದನ್ನ ನಾವು ಹಚ್ಕೊಳ್ಳಲ್ಲ. ನೀವು ಕೇಳ್ತಾರೆ ಅವರು, ನೀವು ಇದನ್ನ ನಂಬ್ತೀರಾ?
ದ್ವೈತ ನಂಬ್ತೀರಾ, ಅದ್ವೈತ ನಂಬ್ತೀರಾ ಅಥವಾ ವಿಶಿಷ್ಟಾದ್ವೈತ ನಂಬ್ತೀರಾ ಅಂದಾಗ ನಮ್ಗದೇನೂ ಗೊತ್ತಿಲ್ಲಪ್ಪ, ನಾವು ಮಾತ್ರ ಸ್ವಯಾದ್ವೈತಿಯಾಗಿದ್ದೇವೆ. ಅಂದ್ರೆ ಏನಂದ್ರೆ ನನ್ನ ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ, ಆ ಲಿಂಗಾಂಗ ಸಮರತಿಯಲ್ಲಿ ನಾನು ಇದ್ದು ನಾನು ಒಬ್ಬ ಸ್ವಯಾದ್ವೈತಿಯಾಗಿದ್ದೇನೆ. ವಾಗ್ವದ್ವೈತದಲ್ಲಿ ನುಡಿದು ವಾಗದ್ವೈತದಲ್ಲಿ ನುಡಿದು ಸ್ವಯಾದ್ವೈತದಲ್ಲಿ ನಡೆದು ತೋರಬೇಕು ಅನ್ನೋದಿದೆಯಲ್ಲ. ಹೀಗಾಗಿ ನಾವು ಸ್ವಯಾದ್ವೈತಿಗಳು ಅನ್ನೋದನ್ನ ನಾವು ಹೇಳಿ, ಈಗ ಮುಂದಿನ ಸ್ಥಳ ಆಹ್ವಾನ ನಿರಸನ ಸ್ಥಳ ಅಂತ ಬರ್ತಾ ಇದೆ, 29ನೇ ಸ್ಥಳ. ಆಹ್ವಾನ ನಿರಸನ ಸ್ಥಳ ಅಂದ್ರೆ ಏನಂದ್ರೆ, ನೀವು ಈ ಸ್ಥಳಕ್ಕೆ ಬರೋಕ್ಕಿಂತ ಮುಂಚೆ ನೋಡ್ತಿರ್ಬೋದು, ಅಥವಾ ಎಲ್ಲಾದ್ರೂ ನೀವು ಹೋದಾಗ, ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನೋಡಿ ವೈದಿಕರು ಮಾಡ್ತಾ ಇರೋದಾಗ ಅವ್ರು ಮಾಡ್ತಿರ್ತಾರೆ. ಏನಂದ್ರೆ ಆಹ್ವಾನ ಮಾಡ್ತಾರೆ. ಏನ್ ಆಹ್ವಾನ ಮಾಡ್ತಾರೆ? ಆ ದೇವರನ್ನ ಆಹ್ವಾನ ಮಾಡ್ತಾರೆ, ಈ ದೇವರನ್ನ ಆಹ್ವಾನ ಮಾಡ್ತಾರೆ. ಹರಿದ್ರ ಕುಂಕುಮ ಸಮರ್ಪಯಾಮಿ, ಅದು ಇದು ಏನೇನೋ ಆಹ್ವಾನ, ಅವೆಲ್ಲ ಆಹ್ವಾನ ಮಾಡ್ತಾರೆ. ನಮ್ಮಲ್ಲಿ ಈ ಪದ್ಧತಿ ಇಲ್ಲ. ನಮ್ಮಲ್ಲಿ ನಾವು ನಮ್ಮ ಅರ್ಚನೆಯಲ್ಲಿ, ನಮ್ಮ ಆರಾಧನೆಯಲ್ಲಿ, ನಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಯಾವ ಆಹ್ವಾನವನ್ನು ಯಾರಿಗೂ ನಾವು ಮಾಡಿಲ್ಲ. ನೋಡಿ, ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಇದು ನಮ್ಮ 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 ಶರಣ ಧರ್ಮದವರು ಅಂದ್ರೆ ನಮ್ದೊಂದು ವಿಶಿಷ್ಟವಾದ ಧರ್ಮ. ಇದು ಅರ್ಥ ಮಾಡಿಕೊಳ್ಳಬೇಕು ನಾವು. ಅವ್ರನ್ನ ಯಾಕೆ ಕರ್ಸಿದ್ರು ಮಧ್ಯವರ್ತಿಯಾಗಿ? ಆ ಅರ್ಚಕರನ್ನಾಗ್ಲಿ ಪೂಜಾರಿಗಳನ್ನಾಗ್ಲಿ ಯಾಕೆ ಕರ್ಸಿದ್ರು ದುಡ್ಡು ಕೊಟ್ಟು? ಯಾಕಂದ್ರೆ ಅವನು ಮಧ್ಯವರ್ತಿಯಾಗಿ ದೇವ ಮತ್ತು ಭಕ್ತನ ನಡುವೆ ಆ ದೇವರನ್ನು ಆಹ್ವಾನಿಸುವ ಒಂದು ಕರ್ತವ್ಯವನ್ನು ಅಲ್ಲಿ ನಿಭಾಯಿಸುತ್ತಾನೆ. ಹೀಗಾಗಿ ಅವನು ಹಲವಾರು ಮಂತ್ರಗಳನ್ನು ಹೇಳ್ತಾನೆ, ನಮಗಾಗಿ ಪಾಪ ಪೂಜೆ ಮಾಡ್ತಾನೆ, ದೇವರನ್ನು ಆಹ್ವಾನಿಸಿ ನಮಗೆ ತೋರಿಸುತ್ತಾನೆ ಅಂತ ಒಂದು ನಂಬಿಕೆಯನ್ನ ಹುಟ್ಟಿಸ್ಬಿಟ್ರು. ಶರಣರೇನಂದ್ರು? ಇಲ್ಲ, ಇದಕ್ಕೆಲ್ಲ ಅವರು ಆಹ್ವಾನ ನಿರಸನ ಸ್ಥಳ, ಯಾರು ಹಾಗೆ ಆಹ್ವಾನ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ರು. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಾಗ್ಯಾರು ಆಹ್ವಾನ ಮಾಡೋಕ್ಕಾಗಲ್ಲ. ಪರವಸ್ತು ಅಂತ ಏನಿದೆಯಲ್ಲ, ಅದು ಕರೆದಡೆ ಬಂದಿತ್ತು, ಕರೆದಡೆ ಹೋಯಿತು, ಬಾ ಅಂದಾಗ ಬಾ, ಹೋಗಂದಾಗ ಹೋಗೋ ಅನ್ನೋ ಒಂದು ಆಹ್ವಾನ ವಿಸರ್ಜನೆಗೆ ಒಳಪಟ್ಟಿರುವುದಿಲ್ಲ ಬಂಧುಗಳೇ. ಪ್ರಾಣದಲ್ಲಿ ಆ ಇಷ್ಟಲಿಂಗ ಪೂಜೆಯಲ್ಲಿ ಪ್ರಾಣದಲ್ಲಿ ಪ್ರಾಣಲಿಂಗ ಅಂತ ಏನ್ ಅನ್ಕೊಂಡ್ವೋ, ಪ್ರಾಣದಲ್ಲಿ ಲಿಂಗ ನೆಲೆಗೊಂಡು ಪ್ರಾಣಲಿಂಗವಾಗಿರುವುದರಿಂದ ಏನ್ ಮಾತಾಡ್ತೀರಿ ನೀವು? ಅಲ್ಲಿ ಆಹ್ವಾನ ಇರುತ್ತದೆಯೋ ವಿಸರ್ಜನೆ ಇರುತ್ತದೆ. ಯಾವಾಗ ಪ್ರಾಣವೇ ಲಿಂಗವಾದಾಗ ಆಹ್ವಾನ ವಿಸರ್ಜನೆ ಅಂದ್ರೆ ಮತ್ತೆ ಆ ಲಿಂಗ ಹೋದಾಗ ನಿಮ್ ಪ್ರಾಣವೇ ಹೋಗ್ಬೇಕಲ್ವೇ? ಆ ತರ ಏನೂ ಇಲ್ಲ. ಪ್ರಾಣಲಿಂಗ ಶಬ್ದ ಅಂದ್ರೆ ಏನಂದ್ರೆ ಅಲ್ಲಿ ಆಹ್ವಾನವೂ ಇಲ್ಲ, ವಿಸರ್ಜನೆಯೂ ಇಲ್ಲ. ಬಾ ಅಂದಾಗ ಬರೋದು, ಹೋಗಂದಾಗ ಹೋಗೋದು, ಅದು ಇಂಥ ಯಾವುದೇ ಪ್ರಕ್ರಿಯೆಗಳು ನಮ್ಮ ಶರಣ ಧರ್ಮದಲ್ಲಿ ಇಲ್ಲ ಬಂಧುಗಳೇ. ಗುರುವಿನ ಕಾರುಣ್ಯದಿಂದ ಬಂದ ಇಷ್ಟಲಿಂಗದಲ್ಲಿ ಶಿವಕಲೆಯನ್ನ ಗುರುವು ಸುಸ್ಥಿರವಾಗಿ ನೆಲೆಸ್ತಿರ್ತಾನೆ. ಅವನು ಯಾವಾಗ ಹಸ್ತಮಸ್ತಕ ಸಂಯೋಗ ಗುರುವಿನಿಂದ ನಮಗೆ ಆಯಿತೋ ಆವಾಗ ಆ ಶಿವಕಲೆಯನ್ನು ಮತ್ತೆ ಮತ್ತೆ ಪುನಃ ಒಮ್ಮೆ ಆ ದೀಕ್ಷೆಯಾದ ನಂತರ ನಾಳೆ ಮತ್ತೆ ಆ ಶಿವಕಲೆಯ ಆಹ್ವಾನವನ್ನು ನಾವು ಮಾಡ್ಬೇಕು ಅನ್ನೋದಿಲ್ಲ. ಗುರುವು ಒಮ್ಮೆ ಆ ಇಷ್ಟಲಿಂಗವನ್ನು ಕರಹಸ್ತದಲ್ಲಿ ಕೊಟ್ಟು ಹಸ್ತಮಸ್ತಕ ಸಂಯೋಗ ಮಾಡಿ ದೀಕ್ಷೆಯನ್ನು ಕೊಟ್ಟ ನಂತರ ಒಮ್ಮೆ ಆ ಪರವಸ್ತು ನಮ್ಮ ಇಷ್ಟಲಿಂಗದಲ್ಲಿ ಪ್ರತಿಷ್ಠಾಪನೆಯಾದ ನಂತರ ಪದೇ ಪದೇ ದಿನನಿತ್ಯ ಆಹ್ವಾನವನ್ನು ಮಾಡಬೇಕು ನಾವು. ಬಾ ಶಿವನೇ ಬಾಹರನೆ ಅಂತ ನಮ್ಮ ಇಷ್ಟಲಿಂಗದಲ್ಲಿ ಅದನ್ನು ಪ್ರತಿಷ್ಠಾಪಿಸುವ ಒಂದು ಆಹ್ವಾನವನ್ನ ನಿರಸನ ಮಾಡಿಬಿಟ್ಟಿದ್ದಾರೆ ನಮ್ಮ ಶರಣರು. ನಿರಸನ ಮಾಡಿ ಏನಂದ್ರು, ಅದಕ್ಕೆ ಆಹ್ವಾನ ನಿರಸನ ಸ್ಥಳ ಅಂತ ಕೊಟ್ಬಿಟ್ರು. ಈಗ ನೀವು ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಎಲ್ಲ ಇಲ್ಲಿ ಉತ್ತರ ಕರ್ನಾಟಕದವ್ರು ಇರ್ಬೇಕು, ನಂಗೆ ದಕ್ಷಿಣ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಉತ್ತರ ಕನ್ನಡ ಮೊನ್ನೆ ಇದೇ ತಿಂಗಳಲ್ಲಿ ಅನ್ಸುತ್ತೆ, ಒಂದ್ 8 ದಿವಸ ಹಿಂದೆ ಇರ್ಬೋದು, ದೇವರನ್ನು ಒಳಗೆ ಕರ್ಕೊಳ್ತಾರೆ. ಎಲ್ಲ ತಾಟ್ ಬಡ್ದು, ಕಬ್ಬಿನಿಂದ ತಾಟ್ ಬಡ್ದು ದೇವ್ರು ಬಂದ ಅಂತ ಮನೇಲಿ ಕೊಡ್ತಾರೆ. ಆ ತರ ಯಾವುದೇ ದೇವರಿಗೆ ಆಹ್ವಾನ ಕೊಡುವ ಆಹ್ವಾನದ ಇದೊಂದು ಪರಿ ಏನಿದೆಯಲ್ಲ, ಈ ತರ ಇಲ್ಲ ಈ ಶರಣ ಧರ್ಮದಲ್ಲಿ. ಒಮ್ಮೆ ನಮ್ಮ ಗುರು ಇಷ್ಟಲಿಂಗವನ್ನು ಕರೆಸಿ ಭಾರತ್ ಹುಣ್ಣಿಮೆ ದಿವಸ ಸರ್ ಗುಡಿನಿ ಅಂತಾರಲ್ರಿ ನಮ್ ಕಡೆ. ಭಾರತ ಹುಣ್ಣಿಮೆ ದಿವಸ ದೇವ್ರು ಬಂದ ತಾಟಕ್ಲೆ ಉಳ್ಳಾಗಡ್ಡಿ ಬಿಡ್ತಾರೆ ಸರ್. ಕಬ್ಬು ಉಳ್ಳಾಗಡ್ಡಿ ತಗೊಂಡು ದೇವ್ರು ಬಂದ ಅಂತ ಮನೆಯಲ್ಲಿ ಕರೀತಾರೆ. ಅದು ಆ ತರದ ಯಾವುದೇ ಆಹ್ವಾನ ದೇವರಿಗೆ ಮಾಡೋದನ್ನ ನಮ್ಮ ಶರಣರು ನಿರಾಕರಿಸ್ತಾರೆ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದ್ರೆ ಒಮ್ಮೆ ಆ ಗುರು ಭಕ್ತನಿಗೆ ಗುರುವಿನ ಮೂಲಕ ಶಿವಕಲೆ ಪ್ರಕಟವಾದ ನಂತರ ಇಷ್ಟಲಿಂಗದಲ್ಲಿ
ನಮ್ಮಲ್ಲಿ ನಿಷ್ಠಾಭಕ್ತಿ ಭದ್ರವಾಗ್ತಾ ಇದೆ. ಆ ಗುರುವಿನಿಂದ ಸಿಕ್ಕಂತಹ ಶಿವಕಲಾ ಪ್ರತಿಷ್ಠಾಪಿತ ಇಷ್ಟಲಿಂಗ ಅಂತ ಏನಿದೆಯಲ್ಲ, ತನ್ನ ಪ್ರಾಣಕ್ಕಿಂತ ಮಿಗಿಲೆಂದು ಮಹೇಶ್ವರನು ನಿಷ್ಠಾಭಕ್ತಿಯಿಂದ ಅದನ್ನ ಯಾವಾಗ್ಲೂ ಅರ್ಪಿಸ್ತಾ ಇರ್ತಾನೆ. ಆ ಪರಮನಿಷ್ಠೆಯಿಂದಾಗಿ ಒಂದು ದೃಢ ವಿಶ್ವಾಸವುಳ್ಳಾಗಿದ್ರಿಂದ ಅಲ್ಲಿ ಮತ್ತೇನು ಪದೇ ಪದೇ ಅವನು ಕರಿಬೇಕು, ಈ ಕ್ರಿಯೆನೇ ಅಲ್ಲಿ ಇಲ್ಲ ಮತ್ತು ಅದು ಅತ್ಯಂತ ಅನಾವಶ್ಯಕವಾಗಿದೆ ಅಂತ ಶರಣರು ಹೇಳ್ತಾ ಇದ್ದಾರೆ. ಶ್ರೀ ಗುರುವು ಶಿಷ್ಯನ ತ್ರಿವಿಧಾಂಗಗಳಲ್ಲಿ ತ್ರಿಲಿಂಗಗಳನ್ನ ಪ್ರತಿಷ್ಠಾಪಿಸಿರ್ತಾನೆ. ಯಾವ ಆ ತ್ರಿವಿಧಾಂಗಗಳು ಮತ್ತು ತ್ರಿಲಿಂಗಗಳು ಯಾರು ಹೇಳ್ತೀರಿ? ಯೋಗಾಂಗ, ಭೋಗಾಂಗ, ತ್ಯಾಗಾಂಗ. ಲಿಂಗಗಳು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಹಾ, ಇಷ್ಟು ಚೆನ್ನಾಗಿ ಹೇಳ್ಬೇಕು ನೋಡಿ. ಇದು ಶಿವಯೋಗ. ಶ್ರೀ ಗುರುವು ಶಿಷ್ಯನ ತ್ರಿವಿಧಾಂಗಗಳಲ್ಲಿ ತ್ರಿಲಿಂಗ ಪ್ರತಿಷ್ಠಾಪಿಸ್ತಾನೆ. ಈಗಲೇ ನಮ್ಮ ಅಕ್ಕ ಹೇಳಿದ್ರು. ತನ್ನ ವಿಮಲ ತಪೋಶಕ್ತಿಯಿಂದ ಅವನು ಏನ್ ಮಾಡ್ತಾನೆ, ಆ ದಿವ್ಯವಾದ ಶಿವಕಲೆ ಅಂತ ಏನಿರುತ್ತಲ್ಲ ಆ ಲಿಂಗತ್ರಯದಲ್ಲಿ ಪ್ರಕಟಗೊಳಿಸ್ತಾನೆ. ಆ ಶಿವಸಮವಾಹಿನಿಯಾದ ಶಿವಕಲೆಯಲ್ಲಿ ಪರವಸ್ತುವು ದಿವ್ಯ ಶಕ್ತಿಯ ರೂಪದಲ್ಲಿ, ಅಂದ್ರೆ ನಮ್ಮ ಇಷ್ಟಲಿಂಗದಲ್ಲಿ ದಿವ್ಯ ಶಕ್ತಿಯ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುವುದು. ಹೀಗೆ ಆ ಶಿವಶಕ್ತಿ ಕಲಾ ಸಮೇತವಾಗಿ ಅನುಗ್ರಹಿಸಲ್ಪಟ್ಟ ಲಿಂಗಗಳುಳ್ಳ ತ್ಯಾಗಾಂಗ, ಭೋಗಾಂಗ, ಯೋಗಾಂಗವೆಂಬ ತನುತ್ರಯಗಳು ಆ ಲಿಂಗ ಸ್ವರೂಪವೇ ಆಗಿಬಿಡುತ್ತವೆ ಅಂತ ಗೊತ್ತಾದಾಗ, ಆ ಸತ್ಯ ಗೊತ್ತಾದಾಗ ನಿಮಗೆ ಆಹ್ವಾನ, ವಿಸರ್ಜನ, ಹೋಗು ಬಾ ಅನ್ನೋದು ಹುಚ್ಚುತನ ಆಗ್ಬಿಡುತ್ತೆ. ಅದು ಮಾತಾಡೋಕೆ ಇಲ್ಲಿ ನಗೆ ಬರೋಕ್ ಶುರು ಆಗುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗುರುದೇವರು. ಓದಿ ಯಾರಾದ್ರೂ, ಬಸವಣ್ಣನವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಬಸವಣ್ಣನವರ ವಚನ: ಆಹ್ವಾನವಿಲ್ಲ ಪ್ರಾಣಲಿಂಗವಾಗಿ, ವಿಸರ್ಜನವಿಲ್ಲ ಲಿಂಗ ನೆಲೆಗೊಂಡಿಪ್ಪುದಾಗಿ. ಇದು ಕಾರಣ ಆಹ್ವಾನ ವಿಸರ್ಜನವಿಲ್ಲ, ಶರಣರ ಪರಿಬೇರೆ, ಅಂಗ ಸಂಗವೇ ಲಿಂಗ, ಲಿಂಗ ಸಂಗವೇ ಮನ, ಕೂಡಲ ಸಂಗನ ಶರಣರ ಸುವಿಧಾನ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1057. ಶರಣಾರ್ಥಿಗಳು. ಅದೇ ಈಗ ಶರಣು ಅಂತ ನಾನೇನ್ ಹೇಳಿದ್ನೋ ಅದನ್ನೇ ಗುರುದೇವ್ರು ಏನ್ ಹೇಳಿದ್ರು. ಪ್ರಾಣಲಿಂಗ ಅಂತ ಅಂದ ತಕ್ಷಣ ಅಲ್ಲಿ ಆಹ್ವಾನ ಇರೋದಿಲ್ಲ. ನಿಮ್ಮ ಪ್ರಾಣವೇ ಲಿಂಗವಾಗಿ ಬಿಟ್ಟಿದೆ. ಅದನ್ನು ವಿಸರ್ಜನೆ ನೀವು ಬೇಕಂದ್ರೂ ನೀವು ವಿಸರ್ಜನೆ ಮಾಡಕ್ಕೂ ಆಗೋಲ್ಲ. ಈಗ ವಿಸರ್ಜನವಿಲ್ಲ. ಯಾಕೆ ಹೇಳಿ? ಪ್ರಾಣಲಿಂಗವಾಗಿ ಬಿಟ್ಟಿದೆ. ನಿಮ್ಮ ಪ್ರಾಣವೇ ಲಿಂಗವಾಗಿ ಬಿಟ್ಟಿದೆ, ಲಿಂಗ ನೆಲೆಗೊಂಡಿಪ್ಪುದಾಗಿ. ಇದು ಕಾರಣ ಅಲ್ಲಿ ಆಹ್ವಾನವಾಗಲಿ ವಿಸರ್ಜನ ಆಗಲಿ ಇರೋದಿಲ್ಲ. ಆ ಶರಣನ ಜೀವನದ ಪರಿನೇ ಬೇರೆ, ಒಂದೊಂದು ಪದ್ಧತಿನೇ ಬೇರೆ, ಒಂದೊಂದು ಪ್ರಯೋಗನ ಬೇರೆ. ಏನದು? ಅಂಗಸಂಗವೇ ಲಿಂಗ, ಲಿಂಗ ಸಂಗವೇ ಮನ. ಹೀಗಾಗಿ ನಮ್ಮ ಕೂಡಲ ಸಂಗನ ಶರಣರಿಗೆ ಏನಂತಾರೆ? ಸುಯಿಧಾನಿ, ಸುಯಿಧಾನಿ ಅಂತ ಕರೀತಾರೆ. ತನು, ಮನ, ಪ್ರಾಣ ಎಲ್ಲ ಲಿಂಗವಾಗಿ ಬಿಟ್ಟಿದಿವೆ. ಶರಣನ ಲಿಂಗತ್ರಯಗಳು ಶಿವಲಿಂಗದ ಚಿತ್ಪ್ರಭೆಯಲ್ಲಿ ಬೆಳಗ್ತಾ ಇವೆ. ಲಿಂಗ ಪ್ರಕಾಶವಿಲ್ಲದಿದ್ದರೆ ಏನಾಗುತ್ತೆ? ಯಾಕೆ ಬೇಕು ಇದು? ಸ್ಥೂಲ ಶರೀರ ಪಾಪಕೃತ್ಯಗಳಲ್ಲಿ ತೊಡಗ್ತಾ ಇದೆ. ಕೊಲೆ, ಸುಲಿಗೆ ಅದೆಲ್ಲ. ಸೂಕ್ಷ್ಮ ಶರೀರವು ಕಾಮಾದಿ ಮಹಾವಿಕಾರಗಳಿಗೆ ಆಸ್ಪದ ಕೊಡ್ತಾ ಇದೆ. ಕಾರಣತನು ತಮದಿಂದ, ಅಂದ್ರೆ ಜಡತ್ವದಿಂದ, ಆಲಸ್ಯತನದಿಂದ ಆವೃತ್ಕೊಳ್ತಾ ಇದೆ. ಆ ಲಿಂಗ ಪ್ರಕಾಶ ಎದರಿಂದ ಆಗ್ತಾ ಇದೆ? ನಮ್ಮ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದಿಂದ ಇವೆಲ್ಲ ತೊಡಗ್ತಾ ಇವೆ, ನಷ್ಟವಾಗ್ತಾ ಇವೆ. ಶರಣ ಈಗ ಅಂಗಸಂಗಿಯಾಗಿ ಲಿಂಗಸಂಗಿಯಾಗಿದ್ದಾನೆ. ಶರಣನೇ ಲಿಂಗವಾಗಿ, ಲಿಂಗವೇ ಶರಣನಾಗಿ ಇರುವಾಗ ಏನ್ ಮಾತಾಡೋದು? ಆಹ್ವಾನ, ವಿಸರ್ಜನ ಎಲ್ಲಿ? ಏನು? ನಾನು ತೀರಿ ಹೋದಾಗ ಮಾತ್ರ ಅದು ವಿಸರ್ಜನೆ ಆಗಬಹುದೇ, ನನ್ನ ಪ್ರಾಣ ಹೋದಾಗ ವಿಸರ್ಜನೆ ಆಗಬಹುದೇ ಹೊರತು ನಾನೇ ಅದನ್ನ ವಿಸರ್ಜನೆ ಮಾಡೋದಕ್ಕೆ ಆಹ್ವಾನ ಮಾಡೋಕ್ಕೂ ಇದಿಲ್ಲ, ಆಸ್ಪದವಿಲ್ಲ, ವಿಸರ್ಜನೆ ಮಾಡೋಕ್ಕೂ ಇಲ್ಲ. ಯಾಕೆ? ನೀವು ನೋಡಿದ್ರಲ್ಲ, ಒಬ್ಬ ಕಳ್ಳ ಉರುಲಿಂಗ ಪೆದ್ದಿ ದಿನಾನು ಪೀಡಿಸಿದ ಅವನು ತನ್ನ ಆ ಉರುಲಿಂಗ ದೇವರಿಗೆ, ನನಗೆ ಲಿಂಗ ಕರ್ಣಿಸು, ನನಗೆ ಇಷ್ಟಲಿಂಗ ಕೊಡು, ನನಗೆ ದೀಕ್ಷೆ ಮಾಡು ಅಂದಾಗ ಅವರು ಇವನಿಗೆ ಬೇಸತ್ತು ಒಂದ್ ಕಲ್ ಕೊಟ್ರಲ್ಲ, ಗೇದ್ ಹಗಡಿ ಜಾ ಅಂದ್ರು, ಈ ಕಲ್ ತಗೊಂಡು ಹೋಗಿ ಪೂಜಿಸು ಅಂದ್ರು. ಉರ್ಲಿಂಗ ಪೆದ್ದಿಗಳು ಆ ಕಲ್ಲಲ್ಲಿ ಶಿವನೆಂದು ಅರ್ಚಿಸಿ ಶಿವನನ್ನು ಕಂಡ್ರಲ್ವೇ? ಸಂಸ್ಕೃತ ಕಲ್ತರು, ಕನ್ನಡ ಕಲ್ತರು, ಅನೇಕ ಉತ್ಕೃಷ್ಟವಾದ ವಚನಗಳನ್ನು ಬರೆದ್ರು. ಗುರು ಕೊಟ್ಟ ಕಲ್ಲನ್ನು ಶಿವನೆಂದು ಅರ್ಚಿಸಿದವರು ನಮ್ಮ ಶರಣರು. ಹೀಗಾಗಿ ಅಲ್ಲಿ ಆಹ್ವಾನ, ವಿಸರ್ಜನ ಅಂತ ಏನೂ ಇರೋದಿಲ್ಲ ರೀ. ಅದಕ್ಕೆ ಬಸವಣ್ಣನವರು, ನಮ್ಮ ಗುರುದೇವರು ಇನ್ನೊಂದು ವಚನ ಬರ್ತಾ ಇದೆ, ಇದನ್ನು ಓದಿ ಯಾರಾದರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರ ವಚನ: ಆಹ್ವಾನಿಸಿ ಕರೆವಲ್ಲಿ ಎಲ್ಲಿದ್ದನೋ ಈರೇಳು ಭುವನಗಳ ಒಳಗೊಂಡಿಪ್ಪ ದಿವ್ಯ ವಸ್ತು, ಮತ್ತೆ ವಿಸರ್ಜಿಸಿ ಬಿಡುವಾಗ ಎಲ್ಲಿದ್ದನೋ ಮುಳ್ಳೂರ ತೆರಹಿಲ್ಲದಿಪ್ಪ ಅಖಂಡ ವಸ್ತು. ಬರಿಯ ಮಾತಿನ ಬಳಕೆಯ ತೂತಿನ ಜ್ಞಾನವ ಬಿಟ್ಟು ನೆಟ್ಟನೆ ತನ್ನ ಕರಸ್ಥಳದೊಳಗಿರುತ್ತಿಪ್ಪ
ಇಷ್ಟಲಿಂಗವ ದಿಟ್ಟಿಸಿ ನೋಡಲು ಅಲ್ಲಿ ತನ್ನ ಮನಕ್ಕೆ ಮನ ಸಂಧಾನವಾಗಿ ದಿವ್ಯ ನಿಶ್ಚಯ ಒದಗೆ. ಆ ದಿವ್ಯ ನಿಶ್ಚಯದಿಂದ ಕುಳವಡಗಿ ಅದ್ವೈತ ಒಪ್ಪುದು. ಇದು ಕಾರಣ ನಮ್ಮ ಕೂಡಲ ಸಂಗನ ಶರಣರು ಆಹ್ವಾನ ವಿಸರ್ಜನವೆಂಬುಭಯ ಜಡತೆಯ ಬಿಟ್ಟು ತಮ್ಮ ತಮ್ಮ ಕರಸ್ಥಲದಲ್ಲಿ ನಿಶ್ಚಯಿಸಿ ಅವರೇ ಸ್ವಯಲಿಂಗವಾದರೂ ಕಾಣಿರೋ. ವಚನ ಸಂಪುಟ 1 ವಚನ ಸಂಖ್ಯೆ 1214. ಶರಣು ಶರಣಾರ್ಥಿಗಳು. ಗುರುದೇವರು ಏನ್ ಹೇಳಿದ್ರು? ಆಹ್ವಾನಿಸಿ ಕರೆವಲ್ಲಿ ಎಲ್ಲಿದ್ದನೋ ಅವನು ಎಲ್ಲಿ ಪರವಸ್ತು ಎಲ್ಲಿರ್ತಾನೋ ಯಾರಿಗ್ ಗೊತ್ತು. ಬದ್ಧ ಆಹ್ವಾನಿಸಿ ಕರೆವಲ್ಲಿ ಎಲ್ಲಿದ್ದನೋ ಈರೇಳು ಭುವನಗಳ ಒಳಗೊಂಡಿಪ್ಪ ದಿವ್ಯ ವಸ್ತು. ಇಡೀ ಬ್ರಹ್ಮಾಂಡ, ಇಡೀ ವಿಶ್ವವನ್ನೇ ವ್ಯಾಪಿಸಿರುವ ಒಂದು ದಿವ್ಯ ವಸ್ತು ಆ ಪರವಸ್ತು. ಆಹ್ವಾನಿಸಿ ಕರೆವಲ್ಲಿ ಎಲ್ಲಿದ್ದನೋ ಮತ್ತೆ ವಿಸರ್ಜಿಸಿ ಬಿಡುವಾಗ ಎಲ್ಲಿದ್ದನೋ ಮುಳ್ಳೂರ ತೆರೆಹಿಲ್ಲದಿಪ್ಪ ಅಖಂಡ ವಸ್ತು. ಮುಳ್ಳೂರ ಅಂದ್ರೆ ಒಂದು 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 ಅದಕ್ಕೆ ಒಂದು ಪರಿಧಿ ಹಾಕಿಬಿಡೋದು. ಮುಳ್ಳೂರ ತೆರೆಹಿಲ್ಲದಪ್ಪ ಅಖಂಡ ವಸ್ತು. ಅದಕ್ಕೆ ನೀವು ಅದಕ್ಕೆ ಒಂದೇ ಹೀಗಿದೆ, ಇಷ್ಟೇ ಇದೆ, ಅದ್ರ ಸೈಜ್ ಅನ್ನ ನೀವು ಡಿಫೈನ್ ಮಾಡೋಕ್ಕಾಗಲ್ಲ. ಏಕೆ? ಅದೊಂದು ಅಖಂಡ ವಸ್ತು ಆಗಿದೆ. ಬರಿಯ ಮಾತಿನ ಬಳಕೆಯ ತೂತಿನ ಜ್ಞಾನವ ಬಿಟ್ಟು ನೆಟ್ಟನೆ ತನ್ನ ಕರಸ್ಥಲದೊಳಗಿರುತ್ತಿಪ್ಪ ಇಷ್ಟಲಿಂಗವ ದಿಟ್ಟಿಸಿ ನೋಡಲು. ಆ ಎಲ್ಲ ಅದರ ವಿಸ್ತಾರವನ್ನ ಆಹ್ವಾನಿಸ ವಿಸರ್ಜನೆ ಇದೆಲ್ಲ ಬಿಟ್ಬಿಟ್ಟು ಬರಿಯ ಮಾತಿನ ಬಳಕೆಯ ತೂತಿನ ಜ್ಞಾನವ ಬಿಟ್ಟು ಇಂಥ ವಿನಾಕಾರಣ ಅನವಶ್ಯಕವಾದ ಜ್ಞಾನವ ಬಿಟ್ಟು ಏನ್ ಮಾಡ್ರಿ ನೀವು? ಇದಕ್ನೆಲ್ಲ ವಿಚಾರ ಮಾಡದೆ ನೆಟ್ಟಗೆ ನೇರವಾಗಿ ತನ್ನ ಕರಸ್ಥಲದೊಳಗಿರುವ ಇಷ್ಟಲಿಂಗವ ದಿಟ್ಟಿಸಿ ನೋಡ್ತಾ ಇದ್ರೆ, ನಿರೀಕ್ಷೆ ಮಾಡ್ತಾ ಇದ್ರೆ ಅಲ್ಲಿ ತನ್ನ ಮನಕ್ಕೆ ಮನ ಸಂಧಾನವಾಗಿ ದಿವ್ಯ ನಿಶ್ಚಯ ಒದಗೆ. ಅದೇ ಲಿಂಗಾಂಗ ಸಮೃದ್ಧಿ. ನೋಡ್ತೀನಿ, ನನ್ನ ಲಿಂಗವನ್ನ ನೋಡ್ತೀನಿ, ಮನಕ್ಕೆ ಮನ ಸಂಧಾನವಾಗ್ತಾ ಇದೆ, ದಿವ್ಯ ನಿಶ್ಚಯ ಆಗ್ತಾ ಇದೆ, ಲಿಂಗಾಂಗ ಸಾಮರಸ್ಯವಾಗ್ತಾ ಇದೆ. ಆದಾಗ ಆ ದಿವ್ಯ ನಿಶ್ಚಯದಿಂದ ಹುಳವಡಗಿ ಅದ್ವೈತ ಒಪ್ಪುದು. ಆಗ ಏನಾಗ್ತಾ ಇದೆ? ನಾನು ಬೇರೆ ಲಿಂಗ ಬೇರೆ ಅನ್ನೋ ಒಂದು ಭಾವನೆ ನಷ್ಟವಾಗ್ತಾ ಇದೆ. ಅದೇ ಅದ್ವೈತ. ಇದು ಕಾರಣ ನಮ್ಮ ಕೂಡಲ ಸಂಗನ ಶರಣರು ಆಹ್ವಾನ ವಿಸರ್ಜನೆವೆಂಬುಭಯ ಜಡತೆಯ ಬಿಟ್ಟು ಇದು ಬರ್ತಾ ಇದೆ. ಈಗ ಏನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಜನರಿಗೆ ಇಲ್ಲಿ ಗೊತ್ತಿದೆಯೋ ಗೊತ್ತಿಲ್ಲ ನನ್ಗೆ. ಬೆಳಗ್ಗೆ ಪೂಜೆ ಮಾಡ್ತಾರೆ, ಅದು ವರದ ಶಂಕರ ಪೂಜೆ ಅನ್ರಿ, ಸತ್ಯನಾರಾಯಣ ಪೂಜೆ ಅಂತ ಏನೋ ಅಂತಾರೆ. ಸಾಯಂಕಾಲನೂ ರಾತ್ರಿನೂ ಉತ್ತರ ಪೂಜೆ ಅಂತ ಮಾಡ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಇದಕ್ ಗೊತ್ತಿದೆ ಗೊತ್ತಿಲ್ಲ. ಅವಾಗ್ಲೂ ಬರ್ತಾನೆ, ಅರ್ಚಕ ಬರ್ತಾನೆ. ಅವಾಗ ಬಂದವನು ಅದೆಲ್ಲ ಅವನ್ದೇನ್ ತಗೊಳ್ಬೇಕು, ದುಡ್ಡು, ಅಲ್ಲಿ ಇಟ್ಟಿರೋ ಪೂಜೆಗಿಟ್ಟಿರೋ ಫಲ, ಇದು ಎಲ್ಲ ಪಾತ್ರೆಗಳನ್ನೆಲ್ಲ ಅವ್ನು ತಗೊಂಡು ಹೋಗ್ತಾನೆ. ಅಲ್ಲಿಗೆ ಅದು ವಿಸರ್ಜನ. ಆವತ್ತು ಮಾಡಿದ ಪೂಜೆ ಬೆಳಗ್ಗೆ ಆಹ್ವಾನ ಮಾಡಿದ್ರಲ್ಲ, ಸಾಯಂಕಾಲ ವಿಸರ್ಜನೆ ಮಾಡಿ ಹೋಗ್ತಾನೆ. ಎರಡಕ್ಕೂ ಅರ್ಚಕ ಬೇಕು. ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಳಿ, ಈ ನಮ್ಮ ಶರಣರು ಆಹ್ವಾನ ವಿಸರ್ಜನವೆಂಬ ಉಭಯ ಜಡತೆಯ ಬಿಟ್ಟು ತಮ್ಮ ತಮ್ಮ ಕರಸ್ಥಲದಲ್ಲಿ ನಿಶ್ಚಯಿಸಿ ಅವರೇ ಸ್ವಯಲಿಂಗವಾದರೂ ಕಾಣಿರೋ. ಅದಕ್ಕೆ ಬಂಧುಗಳೇ, ನನಗೆ ನಗೆ ಬರ್ತಾ ಇದೆ. ಯಾಕೆ ನಗೆ ಬರ್ತಾ ಇದೆ ಅಂದ್ರೆ, ಆ ಅರ್ಚಕನನ್ನ ಕರೆಸಿ ಆ ಆಹ್ವಾನ ಬೆಳಗ್ಗೆ ಮಾಡಿಸಿ ರಾತ್ರಿ ಅವನಿಗೆ ಉತ್ತರ ಪೂಜೆಯ ಒಂದು ಹೆಸರಲ್ಲಿ ವಿಸರ್ಜನೆ ಮಾಡಿಸೋ ಇವೆಲ್ಲ ಜಡತೆ ಜಡತೆ ಜಡತೆ. ಅವನ್ನೆಲ್ಲ ಬಿಟ್ಟು ನಮಗೇನ್ ಗೊತ್ತಾ? ನಮ್ಮ ಕರಸ್ಥಲದಲ್ಲಿ ಇದೆ ನಮ್ಗೆ, ಅದೇ ನಾವು. ಹೀಗಾಗಿ ಆ ಲಿಂಗವನ್ನ, ಇಷ್ಟಲಿಂಗವನ್ನ ನೋಡಿ ಮಾಡಿ ನಿರೀಕ್ಷೆ ಮಾಡಿ ಸ್ವಯಲಿಂಗವಾಗಬೇಕಾಗ್ತಾ ಇದೆ ನಾವು. ಅದೇ ಸ್ವಯಾದ್ವೈತ, ಸ್ವಯಲಿಂಗವಾದ ಕಾಣಿರೋ ಅಂತ ಹೇಳಿ. ಅದನ್ನೇ ಉರ್ಲಿಂಗ ಪೆದ್ದಿಗಳು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಇದನ್ನ ಯಾಕೆ ಮೇಲಿನ ಮೇಲೆ ಬೇರೆ ಬೇರೆ ವಚನ ತಗೊಂಡ್ ಬರೋದಂದ್ರೆ ಅದ್ರ ಅರ್ಥ ಆಗ್ಬೇಕು ನಮಗೆ. ಅವ್ರೇನ್ ಹೇಳಿದ್ರು, ಇವ್ರೇನ್ ಹೇಳಿದ್ರು, ಅವರಿಬ್ಬರಲ್ಲಿ ಏನ್ ಭೇದ ಭಾವ ಇರೋಲ್ಲ. ಈಗ ಬಸವಣ್ಣನವರು ವಚನಕ್ಕೆ ಉರ್ಲಿಂಗ ಪೆದ್ದಿಯವರು ಅದೇನೇ ಅವರು ಬೇರೆ ಒಂದು ಶಬ್ದಗಳನ್ನೆಲ್ಲ ಹೇಳಿದವಾಗ ನಮ್ಗೆ ಹೆಚ್ಚು ಮನದಟ್ಟಾಗೋದ್ರಿಂದ ಮತ್ತೊಂದು ವಚನ ಬರ್ತಾ ಇದೆ ಉರ್ಲಿಂಗ ಪೆದ್ದಿಯವ್ರದ್ದು. ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಜ್ಞಾತೃವ ಜ್ಞಾನ ನುಂಗಿ, ಜ್ಞಾನವ ಜ್ಞೇಯ ನುಂಗಿ, ಜ್ಞೇಯವು ತನ್ನಲ್ಲೇ ಮಿಶ್ರಮಿಸಿ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ತಲ್ಲೀಯವಾಗಿ ಸ್ಥೂಲ ಸೂಕ್ಷ್ಮ ಕಾರಣಗಳನ್ನೇಕೀಭವಿಸಿ ಒಂದೇ ಸಂವಿಧಾನವಾಗಿ ಅನ್ಯ ಸಂಧಾನ ಹೊರತು ಪರಮಾನಂದವೇ ಆಲಿಂಗನವಾಗಿ, ಆಲಿಂಗನವೇ ಪರಮಾನಂದವಾಗಿ ಪ್ರತಿದೋರದ ಅಪ್ರತಿಯಾಗಿ ಉರಿಯೋಳು ಬೈಚಿಟ್ಟ ಕರ್ಪೂರದಂತಿರ್ದುದೇ ಭಕ್ತ ಮಹೇಶ್ವರೈಕ್ಯ. ಇಂತಿರ್ದುದೇ ಪ್ರಸಾದಿ ಪ್ರಾಣಲಿಂಗೈಕ್ಯ. ಇಂತಿರ್ದುದೇ ಶರಣಲಿಂಗೈಕ್ಯ. ಇಂತಿರ್ದುದೇ ಜೀವ ಪರಮೈಕ್ಯವಯ್ಯ
ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 1393. ಶರಣು ಶರಣಾರ್ಥಿ. ಶರಣು ಬಿಂದು ಅಕ್ಕ. ಜ್ಞಾತೃ, ಜ್ಞಾನ, ಜ್ಞೇಯ ಅಂದ್ರೆ ಯಾರು ಕಲಿತಾರೋ ಅವನು ಜ್ಞಾತೃ. ಜ್ಞಾನ ಅಂದ್ರೆ ಏನು ಗೊತ್ತಿದೆ ನಿಮಗೆ? ಜ್ಞೇಯ ಅಂದ್ರೆ ಕಲಿಸುವವ. ಈ ಮೂರು ಯಾವಾಗ್ಲೂ ಬರ್ತಾ ಇವೆ. ತನ್ನಲ್ಲೇ ತಾ ವಿಶ್ರಮಿಸಿ ಶ್ರವಣ, ಮನನ, ನಿಧಿಧ್ಯಾಸನದಲ್ಲಿ ತಲ್ಲೀಯವಾಗಿ. ಇವ್ರು ಮೂರು ಬೇಕು. ಕಲಿಸೋರು ಬೇಕು, ಜ್ಞಾನನೂ ಬೇಕು, ಕಲಿಯೋನು ಬೇಕು, ವಿದ್ಯಾರ್ಥಿನೂ ಬೇಕು, ಗುರುವೂ ಬೇಕು, ಶಿವಜ್ಞಾನವೂ ಬೇಕು. ಇವೆಲ್ಲವನ್ನ ತನ್ನಲ್ಲೇ ತಾ ವಿಶ್ರಮಿಸಿ ಕಲಿತ್ಕೊಂಡು, ಶ್ರವಣ ಅಂದ್ರೆ ಕೇಳೋದು, ಮನನ ಮಾಡಿಕೊಂಡು, ನಿಧಿಧ್ಯಾಸನದಲ್ಲಿ ಅಂದ್ರೆ ಧ್ಯಾನ ಮಾಡಿ, ತಲ್ಲೀಯವಾಗಿ ತಲ್ಲೀನರಾಗಿ, ಅವು ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲೆಲ್ಲ ಅದನ್ನ ಏಕೀಭವಿಸಿ ಒಂದೇ ಸಂವಿಧಾನವಾಗಿ ಮಾಡಿಕೊಂಡು, ಅನ್ಯ ಸಂಧಾನವರಿತು ಅಂದ್ರೆ ಮತ್ತೆ ಲಿಂಗಾಂಗ ಸಾಮರಸ್ಯವನ್ನ ಅರಿತುಕೊಂಡು, ಲಿಂಗದೊಳಗೆ ಹೇಗೆ ಸಂಧಾನ ಮಾಡಿಕೊಳ್ಳಬೇಕು ಅನ್ನೋದನ್ನ ಅರಿತುಕೊಂಡು, ಅದಾದಾಗ ಪರಮಾನಂದವೇ ಆಲಿಂಗನವಾಗಿ, ಆಲಿಂಗನವಾಗಿ ಪರಮಾನಂದವ. ಯಾರ ಜೊತೆನೆ ಆಲಿಂಗನ? ಲಿಂಗದೊಡನೆ ಆಲಿಂಗನ ಆಗಬೇಕು. ಅಲ್ಲಿ ಪರಮಾನಂದ ನಮಗೆ ಸಿಗ್ತಾ ಇದೆ. ಪ್ರತಿದೋರದ ಅಪ್ರತಿಯಾಗಿ, ಪ್ರತಿದೋರನ್ನು ನನ್ನ ಹಾಗೆ ಬೇರೆಯವರಿಲ್ಲ, ಲಿಂಗದ ಹಾಗೆ ಮತ್ತೊಂದು ಪ್ರತಿ ಇಲ್ಲ. ಪ್ರತಿದೋರದ ಅಪ್ರತಿಯಾಗಿ ಅಂದ್ರೆ ನಮ್ಮ ಪ್ರತಿಬಿಂಬ ಇರಬಾರ್ದು, ನಮ್ಮ ಪ್ರತಿಯಾಗಿ ಇರಬಾರ್ದು. ವಿ ಡೋಂಟ್ ಹ್ಯಾವ್ ಜಿರಾಕ್ಸ್ ಕಾಪಿ ಆಫ್ ಮೈ ಸೆಲ್ಫ್. ಇಲ್ಲ, ಪ್ರತಿದೋರದ ಅಪ್ರತಿಯಾಗಿ. ಉರಿಯೋಳು ಬೈಚಿಟ್ಟು ಕರ್ಪೂರದಂತಿರುತ್ತದೆ. ಕರ್ಪೂರದ ಹಾಗೆ ಹೇಗೆ ಅದು ಉರಿದಾಗ ಹೇಗೆ ಒಂದಾಗ್ಬಿಡ್ತಾ ಇದೆ ನೋಡಿ, ಹಾಗೆ ಈ ಭಕ್ತ ಮಹೇಶ್ವರ ಐಕ್ಯಾನಿ, ಅದು ಪ್ರಸಾದಿ ಪ್ರಾಣಲಿಂಗ ಐಕ್ಯಾನಿ, ಶರಣಲಿಂಗ ಐಕ್ಯಾನಿ, ಇಂತಿರುದುದೇ ಜೀವ ಪರಮ ಐಕ್ಯವ ಅಂದ್ರೆ ಇದೇ ಮತ್ತೆ ಕೊನೆಗೆ ಸ್ವಯಲಿಂಗವಾದರು ಅಂತ ಏನ್ ಹೇಳಿದ್ರಲ್ಲ ಗುರುದೇವರು, ಅದನ್ನೇ ನಮ್ಮ ಉರುಲಿಂಗ ಪದ್ಯಗಳು ಹೇಳ್ತಾ ಇದ್ದಾರೆ ಅನ್ನೋದನ್ನ ತಾವು ಅರ್ಥ ಮಾಡಬೇಕು. ಚನ್ನಬಸವಣ್ಣನವರ ವಚನ ತುಂಬಾ ಚೆನ್ನಾಗಿದೆ, ಅದನ್ನ ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣನವರ ವಚನ. ಆಹ್ವಾನಿಸುವಲ್ಲಿ ಪ್ರಾಣಲಿಂಗವಿಲ್ಲ, ವಿಸರ್ಜಿಸುವಲ್ಲಿ ಲಿಂಗವಂತ ಮಂತರಿಸಿತ್ತು. ಆಹ್ವಾನಿಸುವುದು ಅಲ್ಲ, ವಿಸರ್ಜಿಸುವನಲ್ಲ, ಶರಣರ ಬೇರೆ. ಲಿಂಗ ಭೋಗೋಪಭೋಗವಲ್ಲದೆ ಅನರ್ಪಿತವ ಭೋಗಿಸುವನಲ್ಲ. ಆಗಲೂ ಪ್ರಾಣಲಿಂಗ ಸಂಘದಲ್ಲಿಯೇ ಇಪ್ಪನು. ಇದು ಕಾರಣ ಕೂಡಲ ಚಿನ್ನ ಸಂಗಯ್ಯ ನಿಮ್ಮ ಶರಣಂಗೆ ನಮೋ ನಮೋ ಎಂಬೆ. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 431. ಶರಣು ಶರಣ. ಶರಣು ನಾಗರಸ್ತಮ್ಮಕ್ಕ. ಚನ್ನಬಸವಣ್ಣವ್ರು ಏನ್ ಹೇಳಿದ್ರಂದ್ರೆ, ಪ್ರಾಣವೇ ಲಿಂಗವಾದಾಗ ಆಹ್ವಾನಿಸುವಲ್ಲಿ ಅದು ಬರೋಲ್ಲ, ಆಹ್ವಾನಿಸಕ್ಕೆ ಬರೋದಿಲ್ಲ. ಆಹ್ವಾನಿಸಿದ್ದಾದ್ರೆ ನೀವು ಅದು ಪ್ರಾಣಲಿಂಗವಲ್ಲ. ವಿಸರ್ಜಿಸೋದಾದ್ರೆ ಅದು ಲಿಂಗವಂತರಿಸಿತ್ತು. ಇಲ್ಲ, ಆಹ್ವಾನಿಸೋನೂ ಅಲ್ಲ, ವಿಸರ್ಜಿಸೋನೂ ಅಲ್ಲ, ಅವನ ಶರಣನ ಪರಿಯೇ ಬೇರೆ. ಹೇಗೆ ಅವನು ಲಿಂಗ ಭೋಗ ಉಪಭೋಗವಿಲ್ಲ, ಲಿಂಗ ಭೋಗೋಪಭೋಗವಿಲ್ಲದೆ ಅನರ್ಪಿಸುವ ಭೋಗಿಸುವನಲ್ಲ. ಅವನಿಗೆ ಬರೀ ಲಿಂಗಾರ್ಚನೆ, ಅದೇ ಉಪಭೋಗ. ಯಾವಾಗ್ಲೂ ಪ್ರಾಣಲಿಂಗ ಸಂಘದಲ್ಲಿಯೇ ಇರ್ತಾನೆ. ಇದು ಕಾರಣ ಅವನಿಗೆ ಇಂಥ ಶರಣರಿಗೆ ನಮೋ ನಮೋ ಅಂತಾರೆ. ಇಲ್ಲಿ ಅದನ್ನೇ ಮತ್ತೆ ಆಹ್ವಾನಿಸೋದು ವಿಸರ್ಜಿಸೋದು ನಮ್ಮಲ್ಲಿ ಇಲ್ಲ ಅಂತ ಅದನ್ನ ಉರ್ಲಿಂಗ ಪದ್ಯಗಳು ಹೇಳಿದ್ರು. ಯಾರಾದ್ರೂ ಓದ್ತೀರಾ ಇದನ್ನ? ಮತ್ತೆ ಚೆನ್ನಾಗಿದೆ ಇದು ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಉರಿಲಿಂಗ ಪೆದ್ಯವ್ರ ವಚನ. ಆಹ್ವಾನ ವಿಸರ್ಜನೆಗಳ ಮಾಡಲೆ ಕೈಯ ಶರಣಂಗೆ, ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನೆಂದೆನಿಸಿದ ಬಳಿಕ ಉಂಟೆ ಲೌಕಿಕರ ಉಪಚಾರಗಳು. ನಿತ್ಯ ನಿರಂಜನ ಐಕ್ಯನೆಂಬ ನಿರೂಪದಲ್ಲಿ ಸ್ವರೂಪ ತಾನಾದ ಬಳಿಕ ಉಂಟೆ ಲೌಕಿಕರ ತನುವಿನಂತೆ ತನುಗುಣ ನಾಸ್ತಿಯಾದ ಬಳಿಕ ಉಂಟೆ ತಾಮಸಕ್ಕೆ ಎಡೆ ಇಲ್ಲ. ಅದು ಹೇಗೆಂದಡೆ, ಗುರು ಕೃಪಾ ದೃಷ್ಟಿಯಿಂದ ತಾನೇ ಆದ ಬಳಿಕ ಇಲ್ಲಿಲ್ಲ ದೇಹಾದಿ ವಿಕಾರಗಳು, ಇಲ್ಲಿಲ್ಲ ಕರ್ಣೇಂದ್ರಿಯಾದಿ ವಿಕಾರಗಳು. ಅದ್ವೈತವ ಮೀರಿದೆ, ಬೊಮ್ಮವ ಸಾರಿದೆ, ಸಾಕಾರವ ಹರಿದೆನು. ಇದರಿಂದ ನುನ್ನೇಶ್ವರದುಂಟೆ ವಾಂಗ್ಮಾನ ಸಜೀವ ಹೇಗೆ ಅಗೋಚರವಾಗುತ್ತಿದ್ದಂಥ ವಸ್ತುವ ಕಂಡೆ. ಸಕಲ ಶೂನ್ಯಾತೀತವ ಎಯ್ದಿದೆ, ಸ್ವಾನುಭಾವವ ನೊಡಗೂಡಿದೆ. ಮಹಾಲಿಂಗದ ಬಾಧೆ ಬಂದಡೆ ಉಣ್ಣೆನು, ಉಂಡಡೆ ಕಾಣೆ, ಕಂಡಡೆ ಮುಗಿಲ. ಮುಟ್ಟಿದುದ ರುದ್ಧವ ನೋಡ ಎಂದು ದೀಕ್ಷೆ ಶಿಕ್ಷೆ ಸ್ವಾನುಭಾವದ ಸಂಬಂಧಿಸಿ ಶುದ್ಧ ನಿಷ್ಕಲವಾದ ಬಳಿಕ ಮರಳಿ ಪ್ರಪಂಚಿನ ಹಂಗುಂಟೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6 ವಚನ ಸಂಖ್ಯೆ
1315 ಸರ್ವರಿಗೂ ಭಕ್ತಿಯ ಶರಣು ಶರಣು ಮಾದೇವಿ ಅಕ್ಕ. ಕುರ್ಲಿಂಗ ಪೆದ್ದಿಗಳ ವಚನ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ, ಆ ಶರಣರಿಗೆ ಇದೆ ಆಹ್ವಾನ, ವಿಸರ್ಜನೆ, ಕರೆದೆ ಅವನ್ ಕಳಿಸಿದೆ, ಇಂಥದ್ದೇನೂ ಇರಲ್ಲ. ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಇನ್ನು ಶತಸ್ಥಲಗಳಿವೆ ಅಲ್ಲ, ಅದೆಲ್ಲ ಆದ ಬಳಿಕ ಉಂಟೆ ಲೌಕಿಕರ ಉಪಚಾರಗಳು? ಬೇಡ ಬೇಡ, ಲೌಕಿಕರ ಉಪಚಾರಗಳು ಏನು ಆಗೋಲ್ಲ. ನಿತ್ಯ ನಿರಂಜನ ಐಕ್ಯನೆಂಬ ನಿರೂಪದಲ್ಲಿ ಸ್ವರೂಪ ತಾನಾದ ಬಳಿಕ ಉಂಟೆ ಲೌಕಿಕರ ತನುವಿನಂತೆ ತನುಗುಣ, ಆ ದೇಹಗುಣ. ತನುಗುಣ ನಾಸ್ತಿ ಆಯ್ತಲ್ವೇ, ಈಗ ನಷ್ಟವಾಗ್ಬಿಟ್ಟಿದೆ. ತಾಮಸಕ್ಕೆ ಅಲ್ಲಿ ಏನಾದ್ರೂ ಎಡೆ ಇದೆಯೇ? ಅವಶ್ಯವಿದೆಯೇ? ಅವಕಾಶವಿದೆಯೇ? ಇಲ್ಲ. ಯಾಕೆ? ಗುರುಕೃಪಾ ದೃಷ್ಟಿಯಿಂದ ತಾನೇ ಆದ ಬಳಿಕ ಇಲ್ಲಿಲ್ಲ ದೇಹಾದಿ ವಿಕಾರಗಳು, ಕರ್ಣೇಂದ್ರಿಯಾದಿಗಳ ವಿಕಾರಗಳು ಮೊದಲೇ ಇಲ್ಲ. ಅದ್ವೈತವ ಮೀರಿದೆ, ಬೊಮ್ಮವ ಸಾರಿದೆ, ಎಲ್ಲ ಮೇಲಿನ ಸ್ಥಿತಿಗೆ ನಾನು ಹೋಗ್ತಾ ಇದ್ದೀನಿ. ಸಾಕಾರವ ಹರದೆ, ಇದರಿಂದ ನೂನ ಐಶ್ವರ್ಯವದು ಉಂಟೆ ಅಂದ್ರೆ ಯಾವ ಐಶ್ವರ್ಯವು ಇದ್ರ ಮುಂದೆ ಎಲ್ಲ ಶೂನ್ಯವಾಗಿ ಬಿಡ್ತಾ ಇದೆ. ವಾಗ್ಮಾನಸ ಜೀವಿಗೆ ಅಗೋಚರವಾಗಿರುವಂತಹ ವಸ್ತುವನ್ನು ಕಂಡೆ. ವಾಗ್ಮಾನ ಅಂದ್ರೆ ಅದನ್ನ ಹೇಳಕ್ ಬರುತ್ತಾ? ನಾಲಿಗೆಯಿಂದ ಬಳಸಿ ಯಾವ ಭಾಷೆಯಲ್ಲಾದ್ರೂ ಯಾವ ಶಬ್ದಗಳಿಂದ ಆದ್ರೂ ಅದನ್ನ ಹೇಳ್ಬಹುದಾ? ಹೀಗಿದೆ ಹೀಗಿದೆ ಅಂತ ಹೇಳೋಕೆ ಅದು ಆಗೋಲ್ಲ. ಏಕೆಂದ್ರೆ ಅದು ಅಗೋಚರವಾಗಿದೆ. ಸಕಲ ಶೂನ್ಯಾತೀತವೇ ಏನಿದೆ, ಬಯಲು ಬಯಲು. ಸ್ವಾನುಭವವನ್ನೊಡಗೂಡಿದೆ. ಸ್ವಾನುಭವದ ನೆಲೆಯಲ್ಲಿ ಅಂತ ಯಾಕೆ ಇದಕ್ಕೆ ಹೆಸರಿಟ್ರು ಅಂದ್ರೆ, ಈ ಇಡೀ ಶಿವಾನುಭವ ಸ್ವಾನುಭವ ಅಂದ್ರೆ ನನ್ನನ್ನು ನಾನೇ ಅದನ್ನ ಅರಿತುಕೊಳ್ಳಲು ಪ್ರಯತ್ನ ಮಾಡಬೇಕೇ ಹೊರತು ಬೇರೆಯವರು ನನ್ನ ಪರವಾಗಿ ಮಾಡ್ತಾರೆ ಅನ್ನೋದು ಅದಕ್ಕಾಗಲ್ಲ. ಸ್ವಾನುಭವವನ್ನೊಡಗೂಡಿದೆ. ಮಹಾಲಿಂಗದ ಬಾಧೆ ಬಂದಡೆ ಉಣ್ಣೆನು ಉಂಡಡೆ ಕಾಣಿ. ನನ್ನ ಕರಹಸ್ತದಲ್ಲಿರುವ ಲಿಂಗ ಆಯ್ತು, ಅವನೇನಾದ್ರೂ ಬಾಧೆ ಕೊಟ್ರೆ ಉಣ್ತೀನಿ, ಉಂಡಡೆ ಕಾಣೆ, ಅದಕ್ಕೂ ತಯಾರು. ಕೊಟ್ರು ಉಣ್ತೀನಿ, ಕೊಡದಿದ್ರು ಹಾಗೆ ಇರ್ತೀನಿ. ಕಂಡಡೆ ಮುಗಿಲ ಮುಟ್ಟಿದ ರುದ್ಧವ ನೋಡ. ಆ ಬ್ರಹ್ಮಚಕ್ರದವರೆಗೆ ಹೋಗೋದಿದೆಯಲ್ಲ, ಮುಗಿಲ ಮುಟ್ಟಿದ ರುದ್ಧವ ನೋಡ ಎಂದು ದೀಕ್ಷೆ ಶಿಕ್ಷೆ ಸ್ವಾನುಭಾವ ಸಂಬಂಧಿಸಿ ಇದೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ದೀಕ್ಷಾಸ್ಥಲ, ಶಿಕ್ಷಾಸ್ಥಲ ಅದೆಲ್ಲ ನೀವು ನೋಡಿದ್ದೀರಾ ಎಂದು ದೀಕ್ಷೆ ಶಿಕ್ಷೆ ಸ್ವಾನುಭವ ಸಂಬಂಧಿಸಿ ಶುದ್ಧ ನಿಷ್ಕಲವಾದ ಬಳಿಕ ಮರಳಿ ಪ್ರಪಂಚಿನ ಹಂಗುಂಟೆ ಆ ಶರಣನಿಗೆ. ಯಾವ ಹೊರಗಿನ ಒಂದು ಇದು ಬೇಕಾಗಿದೆ ನಮಗೆ, ಆದ್ರೂ ಆ ಪ್ರಪಂಚದ ಯಾಕೆ ಬೇಕು ಆ ಹಂಗು, ಅದನ್ನು ಮೀರಿ ನಾವು ಈ ಇದರಲ್ಲಿ ನಿಲ್ತಾ ಇದ್ದೀವಿ. ಅದಕ್ಕೆ ಬಂಧುಗಳೇ, ಈ ನಡುವೆ ಬರುವಂತ ಈ ಪ್ರವರ್ತಕರು, ನಡುವೆ ಬರುವಂತ ಮಧ್ಯವರ್ತಿಗಳು, ಅರ್ಚಕರಿಗೆ ನಡುವೆ ಬರುವಂತ ಪೂಜಾರಿಗಳಿಗೆ ಅವರ ಮಾಡುವ ಒಂದು ಈ ಈ ಎಷ್ಟೊಂದು ಶೋಚನೀಯ ಸ್ಥಿತಿ ಇದೆ. ಅವರು ಪಾಪ ಮುಗ್ಧ ಭಕ್ತರು, ಅವ್ರಿಗೆ ಎಷ್ಟೊಂದು ದುಡ್ಡು ಕೊಡ್ಬೇಕು, ಶಾಂತಿ ಅಂತ ಹೇಳ್ತಾರೆ, ಶಾಂತಿ ಮಾಡಿಸ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಒಂದು ಭೂತ ಹೊಕ್ಕಿದೆ, ಅದನ್ನು ಬಿಡಿಸಿ ಭಗವಂತನಲ್ಲಿ ಕರ್ಕೊಂಡ್ ಬರ್ತೀವಿ ಅಂತ ಆಹ್ವಾನ. ಈ ಎಲ್ಲಾ ಇವುಗಳನ್ನ ಈ ಸ್ಥಳದಲ್ಲಿ ನಾವು ನೋಡಿದ್ವಿ. ಒಂದೊಂದೇ ಸ್ಥಳದಲ್ಲಿ ಹೇಗೆ ಅವರು ನಮ್ಮನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ ಅನ್ನೋದನ್ನ ತಾವು ನೋಡ್ಬೇಕು. ಪೂರ್ವಾಶ್ರಯ ನಿರಶನ ಸ್ಥಳದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು, ನೀವೆಲ್ಲ ಹಿಂದಿನ ವಿಚಾರಗಳನ್ನು ಬಿಡಬೇಕು ಅಂತ. ಇಲ್ಲಿಯೂ ಅಷ್ಟೇ, ನಿಮ್ಮ ಪ್ರಾಣಲಿಂಗ ಆದ ನಂತರ ಯಾವಾಗ ಇಷ್ಟಲಿಂಗ ಕರಹಸ್ತದಲ್ಲಿ ಬಂತೋ, ಪ್ರಾಣಲಿಂಗ ನನಗೆ ಸಾಕಾರತೆಯಾಗಿದೆ, ಸಾಕ್ಷಾತ್ಕಾರವಾಗಿದೆ ಅಂದಾಗ ಆಹ್ವಾನ, ವಿಸರ್ಜನ ಎಂಬ ಪದಗಳು ತಮ್ಮ ಅರ್ಥವನ್ನು ಕಳೆದುಕೊಂಡು ಬಿಡ್ತಾ ಇವೆ. ಬಂಧುಗಳೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇಂಥ ಯಾವುದೇ ಭಿನ್ನವಾಗಿ ತೋರುವ, ಎದುರುಟ್ಟಿ ತೋರುವ ವರಶಂಕರ ಪೂಜೆ, ಸತ್ಯನಾರಾಯಣ ಪೂಜೆ, ಆ ಪೂಜೆ ಈ ಪೂಜೆ, ಇಂಥ ಪೂಜೆಗಳಿಗೆ ಆ ಪರವಸ್ತುವನ್ನ ನಾನು ಆಹ್ವಾನ ಮಾಡ್ತೀನಿ, ಬೆಳಿಗ್ಗೆ ಸಾಯಂಕಾಲ ಅವ್ನು ಕಳಿಸ್ಕೊಡ್ತೀನಿ ಉತ್ತರ ಪೂಜೆ ಅಂತ ಹೇಳಿ ಏನಿದೆ ಅಲ್ಲ, ಇಂತಹ ಯಾವುದೇ ಪದ್ಧತಿಗಳಿಗೆ ಇಲ್ಲಿ ಆಸ್ಪದವಿಲ್ಲ. ನಮ್ಮ ಶರಣರು ಅದನ್ನ ಒಪ್ಪಲ್ಲ. ಹಾಗೇನೆ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಅಂತ ಆಚಾರ್ಯರು ಹೇಳಿದ್ದು ಅದನ್ನು ಅವ್ರು ಒಪ್ಪೋದಿಲ್ಲ. ಸ್ವಯಾದ್ವೈತೆಯಾಗಬೇಕು ನೀನು ಅಂತ ಅದನ್ನು ಹೇಳಿದ್ರು. ಆ ಒಂದು ಸ್ಥಳಗಳನ್ನು ಅಲ್ಲಿಯೂ ಬಿಡಬೇಕು. ಅವು ಹೇಳಿದ್ರಲ್ಲ, ಆ ವಾಗ್ವದ್ವೈತ ನಿರಸನ ಸ್ಥಳ, ಅದರಲ್ಲೂ ಗೊಂದಲದಲ್ಲಿ ನಾವು ಬೀಳಬಾರ್ದು. ಹಾಗೇನೆ ನಾನು ಪರವಸ್ತುವನ್ನು ಇವತ್ತು ಬೆಳಗ್ಗೆ ಕರಿತೀನಿ, ಸಾಯಂಕಾಲ ಅವನು ಕಳಿಸ್ಕೊಡ್ತೀನಿ ಅನ್ನೋ ಈ ತರದ ಒಂದು ಪ್ರಯೋಗಗಳಿಗೆ ಇಲ್ಲಿ ಆಸ್ಪದವಿಲ್ಲ. ಯಾಕೆಂದ್ರೆ ಇನ್ನೂ ಕೆಲವರಿಗೆ ಅದು ಕಲ್ಪನೆಗಳು ಇರ್ತಾ ಇವೆ, ಆ ತರ ಇರೋಲ್ಲ. ದಯವಿಟ್ಟು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಶಿವಯೋಗದಲ್ಲಿ ಮುಂದುವರಿಯೋಣ. ಮುಂದೆ ಬರುವ ಒಂದು ದೊಡ್ಡ ಸ್ಥಳ ಇದೆ,
ಅದು ಇಷ್ಟೊಂದು ನಿಮಗೆ ಮುಂದಿನ ಸೋಮವಾರ ನಾವು ಮಾಡಿದಾಗ ಈ ಅಷ್ಟತನುಮೂರ್ತಿ ನಿರಸನ ಸ್ಥಳ ಅಂತ ಒಂದು ಬರ್ತಾ ಇದೆ ಬಂಧುಗಳು. ನಿಮ್ಗೆ ಹೇಳ್ತೀನಿ ನಾನು, ಇದೇನಾದ್ರೂ ನಾವು ಸಾಕಾರ ಮಾಡಿಕೊಂಡ್ರೆ, ನಿನ್ನೆ ಒಂದು ನಾವು ಕೊನೆಗೆ ವಚನದ ಒಂದು ನಿರ್ವಚನ ಮಾಡ್ತಾರೆ, ಲಾಸ್ಟ್ ಕೊನೆಗೆ ಡಿಸ್ಕಷನ್ ಮಾಡುವಾಗ ಏನ್ ಮಾಡೋದು ಅಂತ ಪ್ರಸಂಗಗಳು ಬಂದಾಗ ಏನ್ ಮಾಡ್ಬೇಕಂತ ಪ್ರೇಮಾತಾಯಿಯವರೊಂದು ಪ್ರಶ್ನೆ ಬಂದಿತ್ತು. ಇದಕ್ಕೆ ಉತ್ತರವಾಗಿ ಈ ಅಷ್ಟತನುಮೂರ್ತಿ ನಿರಸನ ಸ್ಥಳ ಅಂತ ಬರೋದಿದೆ, ಇದನ್ನ ನೀವು ಪಾಲಿಸಲೇಬೇಕು. ಈ ಅಷ್ಟತನುಮೂರ್ತಿ ನಿರಸನ ಸ್ಥಳವಾಗ ಆದ ನಂತರ ನೀವು ನಿಜವಾಗ್ಲೂ ಒಂದು ಶಿವಯೋಗವನ್ನ ಕಲ್ತು ಬಿಡ್ತೀರಾ ಅಂತ ಒಂದು ಭರವಸೆಯೊಂದಿಗೆ ನಾನು ಇಲ್ಲಿಗೆ ನನ್ನ ವ್ಯಾಖ್ಯಾನಕ್ಕೆ ವಿರಾಮವನ್ನು ನೀಡುತ್ತೇನೆ. ಎಲ್ಲರೂ ಶಾಂತಚಿತ್ತರಾಗಿ ಆಲಿಸಿದ್ದೀರಾ. ತಮಗೆಲ್ಲರ ಪಾದಾರವಿಂದಗಳಿಗೆ ನೆನೆಸುತ್ತಾ ನಾನು ನಿಮಗೆಲ್ಲಿರುವ ಒಂದು ಸಲಹೆ, ಸೂಚನೆ, ಸಂದೇಹಗಳೇನಿದ್ರು ಅವುಗಳನ್ನ ಪರಿಹರಿಸಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನನ್ನ ವ್ಯಾಖ್ಯಾನಕ್ಕೆ ವಿರಾಮವಿಯುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಪರ. ಇಲ್ಲಿ ತನಕ ನಮಗೆ ಸದ್ಭಾವದ ಎಡೆಯನ್ನು ಮಾಡಿರ್ತಕ್ಕಂಥ ವೈದ್ಯರಿಗೆ ಭಕ್ತಿಯ ಶರಣಾರ್ಥಿಗಳು. ಏನು ಅಂದ್ರೆ ಅವರು ಡಾಕ್ಟರ್ ದಯಾನಂದ್ ನೂಲಿ ಸರ್ ಅವರು ನಮ್ಮ ದೇಶದಾದ್ಯಂತ ಮತ್ತೆ ಅಂತರ್ರಾಜ್ಯಗಳಲ್ಲಿ, ಅಂತಾರಾಷ್ಟ್ರಗಳಲ್ಲಿ ಅಲ್ಲಲ್ಲಿ ನಡೀತಕ್ಕಂತಹ ಸಮಾವೇಶಗಳಲ್ಲಿ, ವಿಶೇಷವಾಗಿ ವೈದ್ಯಕೀಯ ಸಮಾವೇಶದಲ್ಲಿ ಭಾಗವಹಿಸಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಶರಣ ಸ್ಪರ್ಶದ ಮೂಲಕ ಅಲ್ಲಿ ಮಂಡನೆ ಮಾಡಿ ಅಲ್ಲಿ ಒಂದು ಅರ್ಥಪೂರ್ಣ ಮತ್ತು ವಿಧಾಯಕವಾಗಿರ್ತಕ್ಕಂಥ ನೆಲೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಂಥ ಬಸವ ಭಕ್ತರ ಜೊತೆ ನಾವಿರೋದೇ ನಮ್ಮ ಸುಕೃತ. ಇಂಥ ಬಸವ ಭಕ್ತರು ಅದರಲ್ಲಿ ದೇಹ ಮತ್ತು ಆತ್ಮಜ್ಞಾನ ಅರಿತಕ್ಕಂಥ ವೈದ್ಯರು ಸಿಗೋದು ಬಹಳ ವಿರಳ. ಆದಾಗ್ಯೂ ಸಹಿತ ಇಂಥ ಮಹಿಮಾನ್ವಿತರು ಎಲ್ಲ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಆಯಾ ಕ್ಷೇತ್ರದಿಂದ ತಾವೆಲ್ಲರೂ ಸಹಿತ ಇಲ್ಲಿ ಸಮಾವೇಶಗೊಂಡು ಸದ್ಭಾವನೆ ಹಂಚ್ಕೊಳ್ತಾ ಇದ್ದೀರಿ, ಸಂತೋಷ. ಅವರ ಕಾರ್ಯ ಸಾಧನೆಗಳು ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಅವೆಲ್ಲವೂ ಸಹಿತ ಸಾಕಾರಗೊಂಡು ಏನಾದರೂ ಒಂದು ಉತ್ಕೃಷ್ಟ ಮತ್ತು ಉತ್ತಮವಾಗಿರ್ತಕ್ಕಂಥ ನೆಲೆಯನ್ನ ಸೃಷ್ಟಿ ಮಾಡಲಿ ಎಂದು ಗುರುಬಸವ ತಂದೆಯಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಸದ್ಭಾವಗೋಷ್ಠಿಯನ್ನ ಇಲ್ಲಿಗೆ ಸುಸಂಪನ್ನಗೊಳಿಸೋಣ. ಒಂದೇ ನಿಮಿಷ ಹೇಳಿ ಸರ್. ಒಂದೇ ನಿಮಿಷ. ಹೋದ್ ಸಾರಿ ಸರ್ ನಾನು ಒಂದು ನಮ್ಮ ಚರ್ಚೆ ಇರೋದ್ರಿಂದ ಹೋದ್ ಸೋಮವಾರ ನಾನು ಶಿವಯೋಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಒಂದು ನಮ್ಮಲ್ಲಿ ಶಾನುಭಾವದ ನೆಲೆಯಲ್ಲಿ ಒಂದು ಚಿಂತನೆ ನಡೀತಾ ಇತ್ತು. ಅದಕ್ಕೆ ನಮ್ಮ ರೇಣುಕಯ್ಯ ಶರಣರು ಏನಂದ್ರೆ, ಸರ್ ತಾವು ಬುಧವಾರ ಮಾಡಬಹುದಾ ಅಂತ ಕೇಳಿದ್ರು. ನಾನು ಬುಧವಾರ ಇಲ್ಲ, ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಸುಮ್ನೆ ಅಷ್ಟೊಂದು ಶಬ್ದ ಮೈಸೂರಿಗೆ ಹೋಗೋನಿದ್ದೀನಿ ಕಾನ್ಫರೆನ್ಸ್ಗೆ ಅಂದಿದ್ದನ್ನೇ ನಮ್ಮ ಸೋದರಿ ರಾಧಾ ನಿರಂಜನ್ ಅದನ್ನ ಹಿಡ್ಕೊಂಡ್ ಬಿಟ್ರು. ಈ ಅಣ್ಣ ಶರಣರು ಮೈಸೂರಿಗೆ ಬರ್ತಾ ಇದ್ದಾರೆ ಅಂದಾಗ ನಿಮ್ಗೆ ಹೇಳ್ತೀನಿ ನಾನು, ಈ ಕರುಳು ಶಿವ ಕರುಳು ಅಂತಿರೋ ಅಥವಾ ಈ ಶರಣರ ನಮ್ಮ ಬಸವ ಬಳ್ಳಿ ಹೇಗಿದೆ ಅಂದ್ರೆ ನೀವು ನಂಬ್ಲಿಕ್ಕಿಲ್ಲ. ಆ ತಾಯಿ ನಮ್ಮ ಸೋದರಿ ರಾಧಕ್ಕ ಒಂದು 10 ಸಾರಿ ಫೋನ್ ಮಾಡಿದ್ರು, ಸರ್ ನೀವು ಮೈಸೂರಿಗೆ ಬಂದು ನಮ್ಮ ಊರಿಗೆ ನೀವು ಬರ್ದೇ ಇದ್ರೆ ಹೇಗೆ ಅಂತ. ಅವಾಗ ನಾನಂದ್ರೆ ಎಲ್ಲಿದೆ ಅಕ್ಕ ನಿಮ್ಮ ಊರು? ಯಾಕಂದ್ರೆ ನಾವು ಮೈಸೂರಿಗೆ ಹೋಗ್ತೀವಿ, ಟ್ರೈನ್ ಫ್ಲೈಟ್ಲಿ ಹೋಗ್ತೀವಿ, ಇದನ್ನ ಅಟೆಂಡ್ ಆಗ್ತೀವಿ, ಕಾನ್ಫರೆನ್ಸ್ ಬಂದು ಬಿಡ್ತೀವಿ, ಇಷ್ಟೇ ನಮ್ದು. ನಾವು ಎಲ್ಲೂ ಅಲ್ಲಿ ಇಲ್ಲಿ ಹೋಗೋದು ತುಂಬಾ ಕಡಿಮೆ. ಆ ತಾಯಿ ಏನಂದ್ರೆ ಗೊತ್ತಾ, ಇಲ್ಲ ನೀವು ಬರ್ದಿದ್ರೆ ನಮ್ಮ ಇವ್ರನ್ನೇ ಕಳಿಸ್ಬಿಡ್ತೀನಿ ಅಂತ ನಿಲ್ದಾಣಕ್ಕೆ ನಮ್ಮ ಪತಿದೇವ್ರನ್ನೇ ಕಳಿಸ್ಬಿಡ್ತೀವಿ ಇಲ್ಲಿ ತನಕ ಅಂದ್ರು. ನನಗೆ ಇದು ತುಂಬಾ ಕಷ್ಟ ಬಂತಲ್ಲ ಅಂದೆ. ಯಾಕೆಂದ್ರೆ ಅವ್ರ ಊರು ಉತ್ತಂಬಳ್ಳಿ ಅಂತ, ಅದು ಎಲ್ಲಿದೆಯೋ ನನ್ಗೆ ಗೊತ್ತಿಲ್ಲ. ಈ ಕೊಳ್ಳೇಗಾಲ, ಚಾಮರಾಜನಗರ ಇದೆಲ್ಲೂ ನಾನು ಎಂದೂ ಹೋಗಿಲ್ಲ. ನನಗೆ ಅವ್ರು ಈಗ ಬಿಡ್ತಾನೆ ಇಲ್ಲ, ಇಲ್ಲ ನೀವು ಬರ್ಲೇಬೇಕು ಅಂತಾಗ ನಮ್ಮ ಶ್ರೀಮತಿಯವರಿಗೆ ನಾನು ಹೇಳಿದೆ, 6 ಗಂಟೆಗೆ ನಮ್ ಟ್ರೈನ್ ಹೋಯ್ತು ಮೈಸೂರಿಗೆ, ಏನ್ ಮಾಡೋದು, ಯಾವ ಉತ್ತಂಬಳಿ ಎಲ್ಲಿದೆ ಗೊತ್ತಿಲ್ಲ ಅಂದಾಗ ನಾವು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಅಲ್ಲಿ ಬೇರೆ ಟಿ ನರಸೀಪುರದಲ್ಲಿ ಅಲ್ಲೊಂದು ಕುಂಭಮೇಳ ಏನೋ ನಡೀತಾ ಇತ್ತು, ತ್ರಿವೇಣಿ ಸಂಗಮದಲ್ಲಿ. ಅಲ್ಲೊಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು. ಆದ್ರೂ ನಾವು ಬಂದ್ರೆ ನಿಮ್ಗೆ ಹೇಳ್ತೀನಿ, ಶಿವಾನಂದಣ್ಣ ಅವ್ರಿಗೆ ಅಥವಾ ಇಲ್ಲಿರುವ ಎಲ್ಲಾ ನಮ್ಮ ಶರಣ ಬಂಧುಗಳಿಗೆ ಹೇಳ್ಬೇಕು, ಆ ಮನೆಯಲ್ಲಿ ಒಂದು ಏನೋ ಹಬ್ಬದ ವಾತಾವರಣ ಮಾಡ್ಬಿಟ್ಟಿದ್ರೆ ಅವರು. ನಾವು ಅಲ್ಲಿ ಹೋದಾಗ ಏನೋ ಬಸವಣ್ಣನವರೇ ಅವ್ರ ಮನೆಗೆ ಬಂದ್ಬಿಟ್ರು ಅನ್ನೋ ಹಾಗೆ ಅವರು ಸಂಭ್ರಮ, ಅವರ ಖುಷಿ, ಸಂತೋಷ ನೋಡಿದಾಗ ನನಗೆ ಒಂಥರ ಇದಾಯ್ತು. ಏನಾಯ್ತಂದ್ರೆ, ನಾನು ಯಾಕೆ ಬರೀ 1-2 ಗಂಟೆ ಇಟ್ಕೊಂಡ್ ಬಂದೆ ಇವ್ರ ಮನೆಗೆ, ಪೂರ್ಣ ದಿವಸ ಅಲ್ಲೇ ಇರ್ಬೋದಾಗಿತ್ತೇನೋ ಅನ್ನೋ ಭಾವನೆಯಲ್ಲಿ
ಯಾಕೆ ನಾವು ಮುಂದೆ ನಾವು ಇದಕ್ಕೆ ಹೋಗ್ಬೇಕಾಗಿತ್ತು, ಊಟಿಗೆ ಹೋಗೋರಿದ್ವಿ. ಹೀಗಾಗಿ ಅಲ್ಲಿ ಎಷ್ಟೊಂದು 10-15 ಜನ ಶರಣರು. ಅಲ್ಲಿ ನಾವು ಶಿವಾನುಭವ ಕೂಡ ಮಾಡಿಬಿಟ್ವಿ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಬ್ರು ಮೇಲೆ ಒಂದು ದೊಡ್ಡ ಹಾಲ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬಸವ ಗುರುದೇವರ ಒಂದು ದೊಡ್ಡ ಭಾವಚಿತ್ರ ಇದೆ. ಅಲ್ಲಿ ನಾವು ಒಂದು 10 ನಿಮಿಷ ಅನೇಕ ವಚನಗಳನ್ನ ಹಾಡಿದ್ವಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ಏನು ಇದು ಈ ಸ್ವಾನುಭವದ ನೆಲೆಯಲ್ಲಿ ನಾವು ಸೇರಿಕೊಂಡ ನಂತರ ಎಲ್ಲಿ ಉತ್ತಂಬಳ್ಳಿನೋ ಎಲ್ಲಿ ಚಿಕ್ಕೋಡಿಯೋ, ಆದ್ರೆ ಆ ತಾಯಿ ಇಬ್ಬರು, ರುಕ್ಮಿಣಿ ಮತ್ತು ರಾಧಾ ನಿರಂಜನ, ಅವ್ರ ತಾಯಿ ಅಂತೂ ಇವತ್ತಿದ್ದಾರೆ ಇಲ್ಲಿ ನಾಗರಸ್ತಮ್ಮ ಅಂತ ಹೇಳಿದ್ದಾರೆ. ಅವ್ರಿಗಂತೂ ಅವ್ರ ತಂಗಿ ಅವರು ಅಲ್ಲಿ ಏನ್ ನಮ್ ಪತ್ನಿಯವರಂತೂ ಡಾಕ್ಟರ್ ಕಲ್ಪನಾ ಅವರಂತೂ ಇನ್ನೂ ಇದರಿಂದ ಸಂಭ್ರಮದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ನಾವು ಏನೋ ಇದನ್ ಮಾಡಿ ಬಂದ್ವಿ, ಊಟಿಗೂ ಹೋಗಿದ್ವಿ, ನಮ್ ಕಾನ್ಫರೆನ್ಸು ಆಯ್ತು. ಬರುವಾಗ ನಿಮ್ಗೆ ಹೇಳ್ತೀನಿ, ಒಂದು 10-20 ಜನರಿಗೆ ಆಗುವಷ್ಟು ಎಲ್ಲ ತಿಂಡಿ ತೀರ್ಥ ಎಲ್ಲ ಇನ್ನೂ ಆದ್ರೂ ದಿನಾಲು ಅವ್ರು ಮಾಡಿಕೊಟ್ಟಿರೋ ಕಾಯಿ ಹೋಳಿಗೆ ಮುಗಿತಾನೆ ಇಲ್ಲ, ಇನ್ನೂ ತಿಂತಾನೆ ಇದ್ದಾರೆ ನಮ್ಮ ಮಕ್ಕಳು, ನಾವು ಎಲ್ಲ ತಿಂತಾನೆ ಇದೀವಿ. ಆ ಸಂಭ್ರಮ ಎಷ್ಟೊಂದು ಇತ್ತಂದ್ರೆ ಸಾರ್ಥಕವಾಯಿತು ನಮ್ಮ ಬದುಕು. ತಾಯಿ, ನಿಮ್ಗೆಲ್ಲರ ಪಾದಾರವಿಂದಗಳಿಗೆ ಇನ್ನೊಮ್ಮೆ ನಮಿಸ್ತೀನಿ. ನಿಮಗೆ ತುಂಬಾ ನನ್ನ ಹತ್ರ ಶಬ್ದಗಳಿಲ್ಲ ನಿಮ್ಮ ಒಂದು ಆತಿಥ್ಯವನ್ನ ಹೇಗೆ ವರ್ಣಿಸಬೇಕು ಅಂತ. ಈ ಸ್ವಾನುಭವದ ನೆಲೆ ಆ ಒಂದು ಶಿವ ಸುಖವನ್ನ ನಮಗೆ ಕಲ್ಪಿಸಿದೆ ಅಂತ ಹೇಳ್ತಾ, ಅದನ್ನು ಯಾವ ಪುಣ್ಯ ನಾವು ಮಾಡಿದ್ವು ಅದಕ್ಕೆ ಇದೆಲ್ಲ ಆ ಪರವಸ್ತು ನಮಗೆ ಇದೆಲ್ಲ ಕರುಣಿಸಿದೆ ಅಂತ ಆ ಭಾವದಲ್ಲಿ ಇದ್ದೀವಿ. ಇನ್ನೊಮ್ಮೆ ಅವ್ರಿಗೆಲ್ಲ ನನ್ನ ಶರಣಾರ್ಥಿಗಳನ್ನ ಹೇಳ್ತಾ ನಾನು ಇಲ್ಲಿಗೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದೆ, ರಾಧಾ ನಿರಂಜನ್ ಮತ್ತು ಅವರ ಕುಟುಂಬದ ಎಲ್ಲಾ ಪರಿವಾರಕ್ಕೆ ನನ್ನ ಹೃತ್ಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿ. ನಮ್ಮ ಸ್ವಾನುಭವ ನೆಲೆಯಲ್ಲಿ ಇದ್ದಿರ್ತಕ್ಕಂಥ ಎಲ್ಲಾ ಬಸವ ಬಂಧುಗಳು, ಆಯಾ ಬಸವ ಭಕ್ತರು ಆಯಾ ಭಾಗದಲ್ಲಿ ಹೋದಾಗ ಅತ್ಯಂತ ಪ್ರೀತ್ಯಾಧಾರಗಳಿಂದ ಶರಣ ಭಾವದಿಂದ ಅವರನ್ನ ಬರಮಾಡಿಕೊಂಡು ಅವರ ಆದರಾತಿಥ್ಯವನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡು ಅವರನ್ನ ಕಳಿಸ್ತಾ ಇದ್ದಾರೆ. ಇಂಥ ಒಂದು ರೀತಿ ವಿಶೇಷವಾಗಿರ್ತಕ್ಕಂಥ ಶರಣ ಸಮಾಗಮಗಳು ಅಲ್ಲಲ್ಲಿ ನಡೀತಾ ಇರಲಿ. ಈ ಕೈಂಕರ್ಯ, ಈ ಗುರು ಆರಾಧನೆ, ಲಿಂಗಾರಾಧನೆ, ಜಂಗಮಾರಾಧನೆಗಳು, ಅನುಭವಗೋಷ್ಠಿ, ಅರಿವು, ಆಚರಣೆ, ಅರ್ಪಣೆಗಳೆಲ್ಲವೂ ನಿರಂತರ ಸಾಂಗೋಪಾಂಗವಾಗಿ ಸ್ವಾನುಭವ ನೆಲೆ ಮೂಲಕ ನಡೀಲಿ ಅಂತ ಬಸವ ತಂದೆಯಲ್ಲಿ ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವ. ಶರಣಾರ್ಥಿ. ಸರ್ವರಿಗೂ ಸದ್ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.